ಎಲ್ಲರಿಗೂ ಶುಭ ಮುಂಜಾನೆ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸರ್ಗೆ, ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ಗೆ, ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ, ನನಗೆ ಧ್ಯಾನ ಕಲಿಸ್ಕೊಟ್ಟಂತ ಅಕ್ಕನವರಿಗೆ, ಝೂಮ್ ಹಾಗೂ ಯೂಟ್ಯೂಬ್ ಮುಖಾಂತರ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಓಕೆ ಸ್ನೇಹಿತರೆ, ಸೊ ನಿನ್ನೆ ವಿಶೇಷವಾಗಿ ಇಮ್ಮಾರ್ಟಲ್ ಟಾಕ್ಸ್. ಸೊ ಈ ಒಂದು ನಿನ್ನೆ ನಿಸ್ವಾರ್ಥವಾದ ಸೇವೆ, ಮಾನವನ ಸೇವೆ ಅನ್ನೋ ವಿಷಯದನ್ನ ತುಂಬಾ ಆಳವಾಗಿ ನಾವು ತಿಳ್ಕೊಂಡಿದ್ವಿ. ಹಾಗೆ ಇವತ್ತು ಇನ್ನು ಉಳಿದ ಭಾಗವನ್ನು ಕೂಡ ನಾವು ಚರ್ಚೆ ಮಾಡೋಣ. ಸೊ ಇವತ್ತಿನ ಒಂದು ವಿಷಯದಲ್ಲಿ ಹೀಗಿದೆ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೇಮ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನಾವು ಪ್ರತಿದಿನ ಎಷ್ಟೋ ವ್ಯಕ್ತಿಗಳಿಂದ ಪ್ರೀತಿಯನ್ನು ಪಡೀತಾ ಇರ್ತೀವಿ ಅಲ್ವಾ? ಸೊ ಹಾಗೆ ಅಮ್ಮ, ಅಕ್ಕ, ಅಣ್ಣ, ಸ್ನೇಹಿತರು ಪ್ರತಿಯೊಬ್ಬರು ಚೆನ್ನಾಗಿರ್ತೀವಿ. ತುಂಬಾ ಚಿಕ್ಕ ವಯಸ್ಸಲ್ಲಾಗಿರ್ಬೋದು, ಮುಂಚೆಯಿಂದ ಆ ಒಂದು ಸಂಬಂಧ, ಆ ಪ್ರೀತಿಯಿಂದ ಎಷ್ಟೋ ರೀತಿ ತುಂಬಾ ಸುಂದರವಾಗಿ ಆ ಒಂದು ಸಂಬಂಧ ಇರುತ್ತೆ. ಆದ್ರೆ ಗೊತ್ತಿಲ್ಲದೆ ಸುಮಾರು ವರ್ಷದ ನಂತರ ಒಂದು ಭಿನ್ನಾಭಿಪ್ರಾಯ ಹುಟ್ಕೊಳ್ಳುತ್ತೆ. ಇದು ಸರ್ವಸಾಮಾನ್ಯ. ನೋಡ್ತಾ ಇರ್ತೀವಿ. ಎಲ್ಲರೂ ಅಂತಲ್ಲ, ಕೆಲವರು ಒಂದು ಸಂಬಂಧದಲ್ಲಿ ಈ ರೀತಿ ನಡೀತಾ ಇರುತ್ತೆ. ಸೊ ಮೊದಲನೇದಾಗಿ ಫಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ಯಾಕೆ ಸಮಸ್ಯೆಗಳು ಪ್ರಾರಂಭ ಆಗತ್ತೆ. ಸೊ ಎಲ್ಲರ ಜೀವನದಲ್ಲಿ ಈ ಒಂದು ಸಂದರ್ಭ ಬಂದೇ ಬರುತ್ತೆ. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ಈ ಒಂದು ಕತೆ ಮೂಲಕ ನಾವು ಈ ಒಂದು ಯಾಕೆ ಇಲ್ಲಿ ಈ ಪ್ರೀತಿ ಪ್ರೇಮ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಏನು, ಯಾಕೆ ಡಿಫ್ರೆನ್ಸ್ ಆಗತ್ತೆ, ಏನೇನ್ ಚೇಂಜಸ್ ಬರುತ್ತೆ ಲೈಫಲ್ಲಿ ಅನ್ನೋದು ಇನ್ನು ಆಳವಾಗಿ ನಾವು ತಿಳ್ಕೊಳ್ತಾ ಬರೋಣ. ಸೊ ಇಲ್ಲಿ ಏನಾಗುತ್ತೆ, ನಿನ್ನೆ ನಾವು ನೋಡಿದ್ವಿ ಚಂದ್ರ ಅಂದ್ರೆ ಹಿಂದಿನ ಚಂದ್ರಂಗೆ ಏನೇನು ಒಂದು ಕತೆ ಇತ್ತು. ಮಗನ ಒಂದು ಸಾವು ಬದುಕಿನ ಮಧ್ಯ ಅವಳು ಹೋರಾಡ್ತಾ ಇದ್ಲು. ಆ ಮಗನ ಚಿಕ್ಕ 9 ವರ್ಷದ ಮಗು ಕೆಳಗಡೆ ಬಿದ್ದು ತಲೆಗೆ ಹೊಡ್ತಾ ಬಿದ್ದು ಏನು ಪ್ರಯೋಜನ ಆಗ್ತಾ ಇರಲ್ಲ, ಎಲ್ಲರೂ ಬರ್ತಾರೆ. ಸೊ ಈ ಒಂದು ಹೋರಾಟ ನಡೀತಾನೆ ಇರುತ್ತೆ. ಕೇವಲ 6:30 ಗಂಟೆ ಅಂದ್ರೆ 6:30 ಮಾತ್ರ ಸಮಯ ಇರುತ್ತೆ ಆ ಮಗುಗೆ. ಇನ್ನೇನು ಅಂದ್ರೆ ಆತ್ಮ ಆಗ್ಲೇ ಹೊರಗಡೆ ಹೋಗಿರುತ್ತೆ, ಬೇರೆ ಒಂದು ಲೈಫ್ ಲೆಸನ್ಸ್ ನ ತಿಳ್ಕೊಳೋದಕ್ಕೆ. ಸೊ ಈ ಒಂದು ಕತೆ ಹೇಗಿದೆ ಅಂದ್ರೆ, ಸಮಯಕ್ಕೆ ಸರಿಯಾಗಿ ಚಂದ್ರನ ಮಗ ಸರಿ ಹೋಗ್ಬೇಕು. ಅಲ್ಲಿ ಹನುಮಂತನು ಯೋಚನೆ ಮಾಡ್ತಾ ಇರ್ತಾರೆ, ಕಾಲನೂ ಇರ್ತಾನೆ. ನಿನ್ನೆ ನಾವೆಲ್ಲ ತಿಳ್ಕೊಂಡ್ವಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವಾಗ ಕಾಲಕ್ಕೆ ಮತ್ತು ಸಮಯಕ್ಕೆ ಸರಿಯಾಗಿ ಹೋಗ್ತೀವೋ ಅಲ್ಲಿ ವಿಶ್ವ ಅಂದ್ರೆ ಒಂದು ಈ ವಿಶ್ವದ ನಿಯಮ ಕೂಡ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾವ ರೀತಿ ಇರುತ್ತೆ ಸ್ನೇಹಿತರೆ ಅಂದ್ರೆ, ನಮ್ಮಲ್ಲಿ 2 ರೀತಿಯ ಪ್ರಪಂಚ ಇರುತ್ತೆ. ಅಂದ್ರೆ ಇನ್ನರ್ ವರ್ಲ್ಡ್, ಔಟರ್ ವರ್ಲ್ಡ್ ಅಂತೀವಿ. ಅಂದ್ರೆ ಬಾಹ್ಯ ಪ್ರಪಂಚ, ಅಂತರ್ ಪ್ರಪಂಚ. ಸೊ ಈ ಬಾಹ್ಯ ಪ್ರಪಂಚದಲ್ಲಿ ನಮ್ಗೆ ಎಲ್ಲ ಕಣ್ಣಿಗೆ ಕಾಣಿಸೋ ವೈಭೋಗಗಳಾಗಿರ್ಬೋದು, ಬಂಗ್ಲೋ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಸಾಕಷ್ಟು ನಿಮ್ಗೆ ಏನೇನ್ ಬೇಕು ಅದೆಲ್ಲ ನಿಮ್ಗೆ ಬಾಹ್ಯ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಅದನ್ನೇ ನೀವು ನಿಜ ಜೀವನ ಅಂತ ನಾವು ನೋಡ್ತಾ ಇರ್ತೀವಿ. ಹಾಗೆ ಈ ಅಂತರ್ ಪ್ರಪಂಚದಲ್ಲಿ ಸಾಕಷ್ಟು ನಮ್ಮ ಒಂದು ಶಕ್ತಿಗಳಿವೆ. ಅಂದ್ರೆ ನಮ್ಮ ಒಂದು ಭಾವನೆಗಳಿದೆ, ನಮ್ಮ ಒಂದು ಕೋರಿಕೆಗಳಿಗಿದೆ, ಹಾಗೆ ಒಂದು ಸಂಪತ್ತಿದೆ. ಈ ಈ ಒಂದು ಅಂತರ್ ಪ್ರಪಂಚದಲ್ಲಿರುವ ಆತ್ಮದ ಒಂದು ಸಂಪತ್ತು, ಆತ್ಮಜ್ಞಾನ ಈ ವಿಶ್ವಕ್ಕೆ ದಾಟಿ, ಅಂದ್ರೆ ಇಲ್ಲಿ ಏನು ಅವರು ಕಥೆಯಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಒಳಗಡೆ ಇರುವ ಅಂತರ್ ಪ್ರಪಂಚದ ಜ್ಞಾನ ಒಂದೇ, ಹೊರಗಡೆ ಇರುವ ಜ್ಞಾನ ಏನೂ ಅಲ್ಲ. ಆ ಅಂತರ್ ಪ್ರಪಂಚ, ಅಂತರ್ ಶಕ್ತಿ, ಆತ್ಮದ ಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೊಳ್ಳಿ ಅಂತ ನಮ್ಗೆ ಈ ಕತೆ ಮೂಲಕ ನಮ್ಗೆ ತುಂಬಾ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ. ಸೊ ಈ ಕಾಲಕ್ಕೆ ಬೇಕಾಗಿರುವ ಜ್ಞಾನ ಅಂದ್ರೆ ಕಾಲಕ್ಕೆ ಅಂದ್ರೆ ಒಂದು ಸೋಲ್ ಜರ್ನಿ ಏನಿರುತ್ತಲ್ವಾ, ಯಾವಾಗ ಏನ್ ಬೇಕೋ ಕಾಲಕ್ಕೆ ತಕ್ಕಂತೆ ಆ ಜ್ಞಾನವನ್ನು ತಗೊಳ್ತಾ ಇರುತ್ತೆ.
ಸೊ ಅಂತರ್ ಪ್ರಪಂಚವನ್ನ ನಾವು ತಿಳ್ಕೊಬೇಕು. ಸೊ ಹನುಮಂತನಿಗೆ ಅಂತರ್ಯಾಮಿ ಅಂತ ಹೇಳ್ತಾರೆ. ಭಗವಂತ ಯಾವಾಗ್ಲೂ ಅಂತರ್ಯಾಮಿ ಅಲ್ವಾ, ಎಲ್ಲ ಗೊತ್ತಾಗ್ತಾನೆ ಇರುತ್ತೆ. ಯಾರ ಒಳಗಡೆ ಎಷ್ಟು ಶಕ್ತಿ ಇದೆ. ನಿನ್ನೆ ನಾವು ತಿಳ್ಕೊಂಡಿದ್ವಿ ಸಂಸ್ಕಾರದ ಎಳೆಗಳು ಅಂದ್ರೆ ಆತ್ಮದಲ್ಲಿ ಇರುವ ಒಂದು ಜ್ಞಾನ. ಸೊ ಆಗ ಇಲ್ಲಿ ಏನಾಗ್ಬೇಕು, ಒಟ್ಟಾರೆ ಆ ಮಗು ಆ ಬದುಕ್ಬೇಕು. ಆ ಒಂದು ಇದ್ರಲ್ಲಿ ಹನುಮಂತ ಬರ್ತಾನೆ. ಅವರ ಒಂದು ನಿಸ್ವಾರ್ಥವಾದ ಸೇವೆಯಿಂದ ಆ ಮಗುನ ಹೇಗಾದ್ರೂ ಮಾಡಿ ನಾನು ಉಳಿಸ್ಬೇಕು ಅನ್ನೋ ಒಂದು ಹನುಮಂತನ ಒಂದು ಇಚ್ಛೆ ಆಗಿರುತ್ತೆ. ಸೊ ಹನುಮಂತ ನೋಡಿದಾಗ ಅಲ್ಲಿ ಚಂದ್ರನಿಗೆ ಒಂದು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಆ ಎಳೆಗಳಿರುತ್ತೆ. ಆಲ್ಮೋಸ್ಟ್ 14 ಎಳೆಗಳಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಚಂದ್ರನಿಗೆ 13 ಎಳೆಗಳೇ ಇದೆ. ಸೊ ಈ ಈ ಒಂದು ಹೇಗಿರ್ತಾರೆ ಈ ಎಳೆಗಳಿದ್ದ ವ್ಯಕ್ತಿಗಳು ಅನ್ನೋದು ಒಂದು ವಿಶೇಷ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಅವರು. ಸೊ 6 ಎಳೆಗಳಿರುವ ವ್ಯಕ್ತಿಗಳು ಅಂದ್ರೆ ಆ ಒಂದು ಜ್ಞಾನ ಉಳ್ಳವರು ಯಾವ ರೀತಿ ಇರ್ತಾರೆ ಅಂದ್ರೆ ಕೇವಲ ಕೋತಿ ಪ್ರವೃತ್ತಿಯಲ್ಲಿ ಇರ್ತಾರೆ. ಅಂದ್ರೆ 6 ಒಂದು ಎಳೆಗಳು ಇರುವ ಆ ಜ್ಞಾನ ಇರೋರು ಮಂಗ ತರ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಒಂದು ಆಧ್ಯಾತ್ಮಿಕ ನಾಲೆಡ್ಜ್ ಇರಲ್ಲ, ಸ್ಪಿರಿಚುವಲ್ ನಾಲೆಡ್ಜ್ ಇರಲ್ಲ, ಯಾವ್ದ್ರ ಬಗ್ಗೆನೂ ಧ್ಯಾಸ ಇರಲ್ಲ. ಅದ್ ಏನು ಹೊರಗಡೆ ಏನ್ ಪ್ರಪಂಚದಲ್ಲಿ ನಡೀತಾ ಇದೆ ನಮಗ್ ಗೊತ್ತಿದೆ. ನಮ್ಮ ಒಳಗಡೆ ಇರುವ ಆತ್ಮದ ಶಕ್ತಿ ಜ್ಞಾನದಿಂದ ಆ ಮಾರ್ಗದಿಂದ ನಾವು ಮೋಕ್ಷಕ್ಕೆ ಸೇರ್ಬೇಕು. ಆದ್ರೆ ಈ 6 ಇರುವ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಜ್ಞಾನ ಇರುವುದಿಲ್ಲ. ಹಾಗೆ 7 ಇರುವ ವ್ಯಕ್ತಿಗಳಲ್ಲಿ ಕೇವಲ ಹೇಗಿರ್ತಾರೆ ಅವ್ರ ಸ್ವಭಾವ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇರ್ತಾರೆ. ಇವರಿಗೆ ತುಂಬಾ ನಂಬಿಕೆ ವ್ಯವಸ್ಥೆ ಇರುತ್ತೆ. ಅಂದ್ರೆ ಅವರಲ್ಲಿ ಕಲಿಬೇಕು, ತಿಳ್ಕೋಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿರುತ್ತೆ. ಎಲ್ಲ ಮಾನವರು ಅಂದ್ರೆ ಬಹುಶಃ ಪ್ರಪಂಚದಲ್ಲಿ 7 ಇರುವ ಜನರೇ ಹೆಚ್ಚು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ರೀತಿ ಇರುವ ಜನರೇ ಹೆಚ್ಚು. ಹಾಗೆ 8 ಇರುವ ವ್ಯಕ್ತಿಗಳಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ನಂಬಿಕೆ ವ್ಯವಸ್ಥೆ ಇರುತ್ತೆ. ಅವರನ್ನು ಅಂಥವರನ್ನೇ ಅಟ್ರಾಕ್ಟ್ ಮಾಡ್ತಾರೆ. ಅಂದ್ರೆ ಅವರಲ್ಲಿ ಸಾಕಷ್ಟು ಒಂದು ನಂಬಿಕೆ ಇರುತ್ತೆ. ಒಳ್ಳೇದು, ಭಗವಂತ ಇದ್ದಾನೆ, ಆ ಜ್ಞಾನ ಇದೆ, ಜ್ಞಾನ ತಿಳ್ಕೊಂತಿದ್ದೀನಿ, ಆ ರೀತಿ ಎಲ್ಲ ಒಂದು ಒಳ್ಳೆ ರೀತಿಯ ನಂಬಿಕೆ ಇರುತ್ತೆ. ಅವರ ಜೀವನದಲ್ಲಿ ಆ ರೀತಿ ಇರುವ ನಂಬಿಕೆ ಉಳ್ಳ ವ್ಯಕ್ತಿಗಳನ್ನೇ ಅವ್ರು ಯಾವಾಗ್ಲೂ ಆಕರ್ಷಣೆ ಮಾಡ್ಕೊಳ್ತಿರ್ತಾರೆ, ಅಟ್ರಾಕ್ಟ್ ಮಾಡ್ಕೊಳ್ತಿರ್ತಾರೆ. ಸೊ 9 ಇರುವ ವ್ಯಕ್ತಿಗಳಲ್ಲಿ ಏನಿರುತ್ತೆ ಅಂದ್ರೆ ಅವ್ರಿಗೆ ಸಂಪೂರ್ಣವಾದ ಒಂದು ಡೆಡಿಕೇಶನ್ ಇರುತ್ತೆ. ಅವರಲ್ಲಿ ಒಂದು ಯಾವುದೇ ತ್ಯಾಗ ಮಾಡಕ್ಕೂ ಸಿದ್ಧವಾಗಿರ್ತಾರೆ. ಅವರು ಯಾವ ರೀತಿ ಒಂದು ಸ್ವಭಾವ ಇರ್ತಾರೆ ಅಂದ್ರೆ ದೇವರಲ್ಲಿ ಅತಿಯಾದ ನಂಬಿಕೆ ಇರುತ್ತೆ. ಅಂದ್ರೆ ಒಬ್ಬ ಗುರು, ಒಬ್ಬ ದೇವ್ರು ನಮ್ಮ ಜೀವನದಲ್ಲಿ ಇದ್ದಾರೆ, ಅವ್ರು ಏನ್ ಹೇಳಿದ್ರು ಅದೇ ಕರೆಕ್ಟು, ನಾನು ಅವ್ರನ್ನ ಹಿಂದೆ ನಡ್ಕೋಬೇಕು, ಅವ್ರು ಹೇಳಿದ ಮಾರ್ಗದಲ್ಲಿ ನಾನು ಇರ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರ ಒಂದು ಆಲೋಚನೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ 10 ಇರುವ ವ್ಯಕ್ತಿಗಳಲ್ಲಿ ಅವರಿಗೆ ಅವ್ರು ಹೇಗಿರ್ತಾರೆ ಅಂದ್ರೆ ಅವರು ಅವ್ರಿಗೂ ಕೂಡ ತುಂಬಾ ನಂಬಿಕೆ ಹೆಚ್ಚಿರುತ್ತೆ, ನಿಜ. ಆದ್ರೆ ಯಾರನ್ನು ಎದುರಿಸುವ ಶಕ್ತಿ ಇರಲ್ಲ. ಅಂದ್ರೆ ಇವಾಗ ಸಪೋಸ್ ಅವರಲ್ಲಿ ಯಾವ ರೀತಿ ಸ್ವಭಾವ ಇರುತ್ತೆ ಅಂದ್ರೆ ಯಾರಾದ್ರೂ ಹೇಳಿದ್ರೆ ಇಲ್ಲ ಅವ್ರು ತಿಳ್ಕೊಂಡಿದ್ದು ನಿಜ, ತುಂಬಾ ನಂಬಿಕೆ ಇರುತ್ತೆ. ಬೇರೆ ಏನಾದ್ರೂ ವ್ಯಕ್ತಿಗಳು ಈ ರೀತಿ ಆ ರೀತಿ ಅಂತ ಹೇಳಿದಾಗ ಅವ್ರು ಅದನ್ನು ಓಕೆ ಅಂತಾರೆ, ಆದ್ರೆ ಅವ್ರಿಗೆ ಎದುರಿಸೋ ಶಕ್ತಿ ಇರಲ್ಲ. ಇವಾಗ ಅವ್ರ ಡಿಸಿಷನ್ ಏನಿರುತ್ತೆ, ಅವರಲ್ಲಿ ಏನ್ ತಿಳ್ಕೊಂಡಿರ್ತಾರ ಆ ನಂಬಿಕೆ, ಅದು ನಾನ್ ಕರೆಕ್ಟು. ಬೇರೆಯವ್ರು ಹೇಳಿದ್ರು ಕೂಡ ಅದನ್ನ ಅವರು ಅಪೋಸ್ ಮಾಡಲ್ಲ, ಎದುರಿಸಲ್ಲ, ಆದ್ರೆ ಅದಕ್ಕೆ ವಿರುದ್ಧವಾಗಿ ಹೋಗಲ್ಲ, ಆದ್ರೂ ಕೇಳಿ ಸುಮ್ನೆ ಇರ್ತಾರೆ, ಯಾರನ್ನು ಎದುರಿಸೋದಿಲ್ಲ. ಆ ರೀತಿ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗೆ 11 ಇರುವ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ ಯಾವುದೇ ರೀತಿಯಲ್ಲಿ ಅವರು ಹೆಚ್ಚು ಮಾತಾಡೋದಿಲ್ಲ, ಬೇರೆಯವರನ್ನ ಎದುರಿಸೋದು ಇಲ್ಲ, ಯಾವುದು ಆರ್ಗ್ಯುಮೆಂಟ್ ಮಾಡಲ್ಲ. ಅಂದ್ರೆ ವಾದ ವಿವಾದಗಳನ್ನ ಮಾಡ್ತಾರಲ್ವಾ, ಆ ರೀತಿ ಮಾಡೋದಿಲ್ಲ. ತುಂಬಾ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲೇ ಒಂದು ಒಳ್ಳೆ ವಿಚಾರನ ಯಾವಾಗ್ಲೂ ಆಲೋಚನೆ ಮಾಡ್ತಾರೆ, ಹೀಗ್ ಮಾಡ್ಬೋದಾ, ಹಾಗ್ ಮಾಡ್ಬೋದಾ ಅಂತ ಅವರಲ್ಲಿ ಒಂದು ಆಲೋಚನೆಗಳು ಹೋಗ್ತಾ ಇರುತ್ತೆ. ಅಂದ್ರೆ ಆತ್ಮದ ಒಂದು ಈ ಜರ್ನಿಯಲ್ಲಿ ಯಾವ ರೀತಿ ಸಾಧನೆ ಮಾಡಿದಾಗ ಈ ಒಂದು ಇರುತ್ತೆ ಅನ್ನೋದು ಅವ್ರು ಹೇಳ್ತಾ ಇರ್ತಾರೆ. 12 ಒಂದು ಎಳೆಗಳಿರುವ ವ್ಯಕ್ತಿಗಳಲ್ಲಿ ತುಂಬಾ ನಂಬಿಕೆ ಇರುತ್ತೆ, ತುಂಬಾ ಜ್ಞಾನ ಇರುತ್ತೆ ಅಂತ ಹೇಳ್ತಾರೆ. ಆ ಒಂದು ಸೋಲ್ ಜರ್ನಿಯಲ್ಲಿ ತುಂಬಾ ಒಂದು ಯಾವುದಕ್ಕೂ ಒಂದು ರೀಸನ್ ಕೊಡಲ್ಲ. ಅವರು ತಮ್ಮ ಪಾಡಿಗೆ ತಾವು ಜ್ಞಾನವನ್ನ ತಿಳ್ಕೊಳ್ತಾ ದೇವರ ಮೇಲೆ
ಈ ಸೃಷ್ಟಿ ಮೇಲೆ ಈ ಈ ಒಂದು ಸೃಷ್ಟಿ ಹೀಗೆ ಇರೋದು ಅಂತ ನಂಬಿ ನಡೀತಾ ಇರ್ತಾರೆ. ಹಾಗೆ 13 ಇರುವ ನೋಡಿ, ಚಂದ್ರನಿಗೆ 13 ಸಂಸ್ಕಾರಗಳು, ಎಳೆಗಳು ಇದ್ವು. ಅವ್ರು ಹೇಗಿರ್ತಾರೆ ಅಂದ್ರೆ, ಅವರು ಈ ಪ್ರಪಂಚದಲ್ಲಿ ಈ ಪ್ರಪಂಚ ಎಷ್ಟು ಸುಂದರವಾಗಿದೆ, ಈ ಯೂನಿವರ್ಸ್, ಈ ಬ್ರಹ್ಮಾಂಡ, ಇಲ್ಲಿರೋದೆಲ್ಲ ಭಗವಂತನ ಸೃಷ್ಟಿ, ಭಗವಂತನೇ ಇದೆಲ್ಲ ನಡೆಸ್ತಾ ಇದ್ದಾನೆ, ಈ ಭಗವಂತನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ, ಅವನ ಒಂದು ಇಚ್ಛೆ ಇಲ್ಲದೆ ಏನು ನಡೆಯುವುದಿಲ್ಲ, ಶಿವನ ಆಟ, ಶಿವನ ಇಚ್ಛೆ ಇಲ್ಲದೆ ಏನು ನಡೆಯುವುದಿಲ್ಲ ಅಂತ ಯಾವಾಗ್ಲೂ ಆ ಭಗವಂತನ ಒಂದು ಕೃಪೆ ಮೇಲೆ, ಭಗವಂತನ ಇಚ್ಛೆ ತರ ಅವರಲ್ಲಿ ಒಂದು ಜ್ಞಾನ ಇರುತ್ತೆ. ಅವರು ತುಂಬಾ ಆತ್ಮ ಜ್ಞಾನ ಉಳ್ಳ ವ್ಯಕ್ತಿ ಆಗಿರ್ತಾರೆ. ಸೊ ಹಾಗೆ 14 ತುಂಬಾ ಹೈಯೆಸ್ಟ್ 14 ಇರುವ ವ್ಯಕ್ತಿಗಳಲ್ಲಿ ಏನಾಗಿರುತ್ತೆ ಅಂದ್ರೆ, ಇದು ಹೈಯೆಸ್ಟ್ ಲೆವೆಲ್ ಅಲ್ಲಿ ಒಂದು ಎನರ್ಜಿಯನ್ನ ತಗೊಂಡಿರ್ತಾರೆ. ಅವ್ರು ಯಾವ ರೀತಿ ಇರ್ತಾರೆ ಅಂದ್ರೆ, ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಅವರ ಒಂದು ಆತ್ಮದ ಈ ಎಳೆಗಳನ್ನ ಅಂದ್ರೆ ಸ್ಪ್ಲಿಟ್ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಆತ್ಮಕ್ಕೆ ಅವರ ಈ ಒಂದು ಜ್ಞಾನವನ್ನ ಕೊಡೋಕೆ, ಈ ಒಂದು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅಷ್ಟೊಂದು ಈ ಸಾಧುರು ಮತ್ತೆ ಸಾಧನೆ ಮಾಡಿರೋರು ತುಂಬಾ ಎಷ್ಟಿರುತ್ತೆ ಅಂದ್ರೆ ಅಷ್ಟೊಂದು ಅವರಲ್ಲಿ ಶಕ್ತಿ ಇರುತ್ತೆ. ಈಗ ಇದಕ್ಕೆ ಉದಾಹರಣೆ ಕೂಡ ಅವರು ತಿಳಿಸ್ತಾರೆ. ಯಾವ ರೀತಿ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಒಂದು ಯಾರೋ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡ್ತಾ ಇರ್ತಾನೆ ಆಫೀಸಲ್ಲಿ. ಅವರ ಆಫೀಸಲ್ಲಿ ಏನೋ ಕೆಲಸ ಮಾಡಿ, ಏನೋ ತಪ್ಪು ಮಾಡಿ ಅವರ ಬಾಸ್ ಯಾವುದೋ ವಿಚಾರಕ್ಕೆ ಬೈತಾರೆ ಅಂತ ತಿಳ್ಕೊಳ್ಳಿ. ಆಗ ಏನಾಗುತ್ತೆ, ಆ ವ್ಯಕ್ತಿಗೆ ಒಂದು ಕಡೆ ಬೇಜಾರಾಗುತ್ತೆ, ಅಯ್ಯೋ ನಮ್ಮ ಬಾಸ್ ಬೈದ್ಬಿಟ್ಟು. ಆದ್ರೆ ಅದೇ ವ್ಯಕ್ತಿಗೆ ಇನ್ನೊಂದು ಕಡೆ ಅವನ ಇನ್ನೊಂದು ಆತ್ಮದ ಜ್ಞಾನದಿಂದ ಅವನು ಯಾವ ರೀತಿ ಯೋಚನೆ ಮಾಡ್ತಾನೆ ಅಂದ್ರೆ, ಇದು ನಾನಲ್ಲ, ಇದು ನನ್ನ ಕೆಲ್ಸಕ್ಕೆ ಅವರು ಬೈದಿದ್ದಾರೆ, ನಾನ್ ಮಾಡೋ ಪಾತ್ರ ಇಲ್ಲಿ ಜಸ್ಟ್ ನಾವೆಲ್ಲ ಪಾತ್ರಧಾರಿಗಳು, ಇಲ್ಲಿ ಈ ವ್ಯಕ್ತಿ ಇಲ್ಲ, ಇಲ್ಲಿ ನಾನ್ ಮಾಡೋ ಪಾತ್ರಕ್ಕೆ, ನಾನ್ ಮಾಡೋ ಕೆಲ್ಸಕ್ಕೆ ಇನ್ನೂ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು, ಅದಕ್ಕೆ ಇವರು ಬೈದಿದ್ದಾರೆ ಅನ್ನೋ ಒಂದು ತಿಳುವಳಿಕೆಯನ್ನ ತಿಳ್ಕೊಂಡು ಆ ಆತ್ಮ ಜ್ಞಾನದಿಂದ ಅವರು ಆ ಒಂದು ಕೆಲ್ಸವನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಇರ್ತಾರೆ. ಅಂದ್ರೆ ನೋಡಿ ಎಷ್ಟು ದೊಡ್ಡ ಆಲೋಚನೆ. ಸೊ ಅದಕ್ಕೆ ಪವರ್ ಆಫ್ ನೌ ಅನ್ನೋ ಒಂದು ಪುಸ್ತಕದಲ್ಲಿ ಎಕಾರ್ಟ್ ಟೋಲೆ ಅವರು ಕೂಡ ಹೇಳ್ತಾರೆ, ನಾನು ಬೇರೆ ನನ್ನ ಜೀವನ ಬೇರೆ ಅಂತ ಹೇಳ್ತಾರೆ. ಅಂದ್ರೆ ಎರಡನ್ನು ಅವರು ಸ್ಪ್ಲಿಟ್ ಮಾಡ್ತಾರೆ. ಅಂದ್ರೆ ನೀವು ವರ್ತಮಾನ ಸ್ಥಿತಿಯಲ್ಲಿ ಇದ್ದಾಗ, ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದ್ದಾಗ ಹಿಂದೆ ಮುಂದೆ ಯಾವುದ್ರ ಬಗ್ಗೆನೂ ಆಲೋಚನೆ ಇರಲ್ಲ, ಕೇವಲ ವರ್ತಮಾನ ಸ್ಥಿತಿಯಲ್ಲಿ ಇರೋದನ್ನ ನಾವು ಕಲ್ತ್ಕೊಳ್ತೀವಿ. ಇದು ಗತದಲ್ಲಿ ಆಗಿರೋದು, ಅದು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಸೊ ಆ ರೀತಿ ಈ ಒಂದು ಆತ್ಮ ಜ್ಞಾನ ಉಳ್ಳವರು ಒಂದು ಆತ್ಮ ಅವ್ರ ಒಳಗಡೆ ಈ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ, ಇನ್ನೊಂದು ಆತ್ಮ ಈ ರೀತಿ ಅವರಿಗೆ ಸಮಾಧಾನವನ್ನ ಮಾಡ್ತಾ ಇರುತ್ತೆ. ಇಂಥ ಒಂದು ಸ್ಟೇಜಿಗೆ ಅವರು ಇರ್ತಾರೆ ಅಂತ ಹೇಳ್ತಾರೆ. ಅದೇ ಈ ಸ್ಟೇಜ್ ಅಲ್ಲಿ ಇರುವವರು ಯಾರು ತುಂಬಾ ಅವೇಕನ್ ಸ್ಟೇಟ್, ತುಂಬಾ ಜ್ಞಾನ ಸಂಪಾದನೆ ಮಾಡಿರೋರು ಮಾತ್ರ. ಈ ಉದಾಹರಣೆಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಪತ್ರಿ ಸರ್. ಸೊ ಪತ್ರಿ ಸರ್ಗೆ ಈ ರೀತಿ 14 ಎಳೆಗಳು, ಯಾಕಂದ್ರೆ ಯಾವಾಗ್ಲೂ ಅವೇಕನ್ ಸ್ಟೇಟ್ ಅಲ್ಲಿ ಇರ್ತಾ ಇದ್ರು. ಅವರ ಒಂದು ಆತ್ಮದ ಸ್ಥಿತಿ ಈ ರೀತಿ ಇತ್ತು ಅಂತ ಕೂಡ ಈ ಪುಸ್ತಕದ ಯಾರು ಈ ಒಂದು ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾರೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಈಗ ಏನಾಗಿದೆ, ಚಂದ್ರನಿಗೆ ಕೇವಲ 13 ಇದೆ. ನಮಗೆಲ್ಲ ಗೊತ್ತಿದೆ 1, 6, 7, 8 ಇರೋ ಪ್ರವೃತ್ತಿಯವರು ಹೇಗೆ ಹೇಗಿರ್ತಾರೆ ಅಂತ. ಹಾಗಾದ್ರೆ ಒಬ್ಬ ಮನುಷ್ಯನಿಗೆ ಕಂಪಲ್ಸರಿ 7 ಬೇಕೇ ಬೇಕು. ಸೊ 6 ಅನ್ನ ಕೊಟ್ರೆ, ಸೊ ಆ ಮಗುವಲ್ಲಿ ಏನಾಗುತ್ತೆ, ಆ ಕೋತಿಯ ಪ್ರವೃತ್ತಿ ಬರುತ್ತೆ. ಹೀಗೆ ಮಾಡೋಕ್ಕೂ ಆಗಲ್ಲ. ಅಂದ್ರೆ ಇಲ್ಲಿ ಒಂದು ಆ ಒಂದು ಆತ್ಮವನ್ನ ಸ್ಪ್ಲಿಟ್ ಮಾಡ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಬರ್ತಾರೆ. ಸೊ ಅಲ್ಲಿ ಗ್ರಾಮದಲ್ಲಿ ಇರುವವರೆಲ್ಲ ಆ ಒಂದು ಕೋತಿಗಳ ಗಾಯಗಳನ್ನ ನೋಡಿ ಅಲ್ಲಿ ಹನುಮಂತನಿಗೆ ಕೂಡ ಅಲ್ಲಿ ಒಂಥರ ನೋಡಕ್ಕೆ ಬೇಜಾರಾಗ್ತಾ ಇದೆ ಒಂದು ಕಡೆ. ಇಲ್ಲಿ ಇನ್ನೊಂದು ಕಡೆ ಮಗು ಸಂಪೂರ್ಣವಾಗಿ ಇನ್ನ ಒಂದು 6 ಗಂಟೆ 30 ನಿಮಿಷ ಸಮಯ ಅಷ್ಟೇ ಉಳಿದಿದೆ. ಸೊ ಆದ್ರೆ ಇಲ್ಲಿ ಹನುಮಂತನಿಗೆ ಆ ಮಗುವನ್ನು ಯಾವುದೇ ರೂಪದಲ್ಲಿ ಅದನ್ನ ಉಳಿಸ್ಬೇಕು, ಅದಕ್ಕೆ ನಾನು ಸಹಾಯ ಮಾಡ್ಬೇಕು ಅಂತ ಅವರ ಒಂದು ಡಿಸಿಷನ್.
ಇಲ್ಲಿ ಕಾಲ ಕೂಡ ಎಂಟರ್ ಆಗ್ತಾರೆ. ನಿಮ್ಗೆಲ್ಲ ಗೊತ್ತಿದೆ ಕಾಲ ಜೊತೆಗೆ ಹನುಮಂತ. ಸೊ ಇಲ್ಲಿ ಏನಾಗುತ್ತೆ, 6 ಎಳೆಗಳನ್ನ ಕೊಟ್ಟಾಗ ಮಗು ತೊಂದರೆ ಆಗತ್ತೆ, ಅಥವಾ 7 ಕೊಟ್ಟು 6 ಉಳಿದ್ರೆ ಆ ಚಂದ್ರನ ಜೀವನ ಹೇಗಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಕೋತಿ ಪ್ರವೃತ್ತಿಯ ಪರಿಸ್ಥಿತಿ ಆಗತ್ತೆ. ಏನ್ ಮಾಡೋದು? ಸೊ ಆದ್ರೂ ಚಂದ್ರನ ಒಂದು ಆತ್ಮದ ಶಕ್ತಿ 13 ಅನ್ನು ಸಾಧಿಸ್ಬೇಕಂದ್ರೂ ತುಂಬಾ ಸಾಧನೆ ಮಾಡಿದ್ರಷ್ಟೇ ಆ ಒಂದು ಶಕ್ತಿ ಇರೋಕೆ ಸಾಧ್ಯ. ಸೊ ಹಾಗಾದ್ರೆ ಯೋಚನೆ ಮಾಡ್ತಾರೆ, ಗಂಡನಿಂದ ನಾವೇನಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾರೆ. ಸೊ ಇದೆಲ್ಲ ಆಗಿನ ಕಾಲದಲ್ಲಿ ಭಗವಂತನು ಈ ಮಾಡುವ ಒಂದು ಪರಿಸ್ಥಿತಿ, ಆ ಒಂದು ಕಥೆಯಲ್ಲಿ. ಸೊ ಭಗವಂತನಿಗೂ ಮಾತ್ರ ಇದೆಲ್ಲ ಸಾಧ್ಯ ಇತ್ತು. ಸೊ ಇಲ್ಲಿ ನಮ್ಗೆ ತಿಳಿಸ್ತಾರೆ ಏನಂತ, ನೀವು ಧ್ಯಾನದಿಂದ ಜ್ಞಾನ ಸಂಪಾದನೆ ಮಾಡ್ಕೊಂಡ್ರೆ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಕಥೆನ ತೋರಿಸ್ತಾ ಇದ್ದಾರೆ ಅವರು. ಅಂದ್ರೆ ಯಾಕಂದ್ರೆ ಕೇವಲ ಹನುಮಂತ ಚಿಕ್ಕ ವಯಸ್ಸಿನಿಂದನೇ ಧ್ಯಾನವನ್ನ ಮಾಡಿರೋರು, ಅವರಲ್ಲಿ ಅಷ್ಟಸಿದ್ಧಿಗಳಿತ್ತು. ಸೊ ಈ ಒಂದು ಜೀವನದಲ್ಲಿ ಅಟ್ಲೀಸ್ಟ್ ನಾವು ಧ್ಯಾನ ಸಾಧನೆ ಹೆಚ್ಚು ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಾಗಿ ಆನಂದವಾಗಿ ಜೀವಿಸ್ತಾ ಕರ್ಮ ಟು ನೋ ಕರ್ಮ ಒಂದು ಸ್ಥಿತಿಗೆ, ಅಂದ್ರೆ ಆ ಒಂದು ಪರಿಸ್ಥಿತಿಯನ್ನ ನಾವು ಸ್ವೀಕರಿಸುತ್ತಾ ಎಲ್ಲರನ್ನು ಕ್ಷಮಿಸುವ ಸ್ಥಿತಿಗೆ ಬರ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ಸೊ ಇಲ್ಲಿ ಗಂಡನ ಬಗ್ಗೆ ಯೋಚನೆ ಮಾಡ್ತಾರೆ. ಗಂಡನ ಕೂಡ ಏನಾದ್ರೂ ಸ್ಪ್ಲಿಟ್ ಮಾಡ್ಬೋದಂತ ಹನುಮಂತನ ನೋಡಿದಾಗ ಅವರಲ್ಲಿ 7 ಇರ್ತವೆ, 7 ಎಳೆಗಳಷ್ಟೇ ಇರ್ತವೆ. ಸೊ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಲ್ಲಿ 7 ಇರುತ್ತೆ, ಅವರಿಗೆ ಏನು ಟ್ರಾನ್ಸ್ಫರ್ ಮಾಡಕ್ ಬರಲ್ಲ. ಸೊ ಹಾಗೆ ಏನ್ ಮಾಡೋದು? ಹಾಗಾದ್ರೆ ದೂರದಲ್ಲಿ ಒಬ್ಬ ಸಾಧು ಇದ್ದಾನೆ, ಅಂದ್ರೆ ಒಬ್ಬ ಸಾಧಕ, ಅವನಲ್ಲಿ ಈ ರೀತಿ ನಾವು ಅವನಿಂದ ಈ ತರ ನಾವು ಮಾಡ್ಬೋದು. ಅಂದ್ರೆ ಇದು ಯಾವುದು ಫಿಸಿಕಲಿ ಏನೂ ಆಗಲ್ಲ, ಆಸ್ಟ್ರಲಿ ಭಗವಂತ ಮಾತ್ರ ಮಾಡಕ್ಕೆ ಸಾಧ್ಯ ಅನ್ನೋದು ಗೊತ್ತಿರುತ್ತೆ, ಕಾಲನಿಗೂ ಗೊತ್ತಿದೆ. ಯಾರು ಎಲ್ಲರ ಕಣ್ಣಿಗೆ ಯಾರು ಕಾಣಿಸ್ತಿರಲ್ಲ. ಸಾಧುಗೆ 14 ಇದೆ. ನಾವು ದೂರದಲ್ಲಿ 6.5 ಗಂಟೆ ಜರ್ನಿಯಲ್ಲಿ ಆ ಸಾಧು ಇದ್ದಾನೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಕಾಲ ನೋಡು ನೀನು ಹನುಮಂತ, ತುಂಬಾ ಸಮಯ ಕಡಿಮೆ ಇದೆ ಅಂತ ಕಾಲಂಗೆಲ್ಲ ಗೊತ್ತಲ್ವಾ. ನೋಡಿದಾಗ ಒಂದು ಕಡೆ 2 ಪಾಸಿಬಿಲಿಟೀಸ್ ಕಾಣಿಸುತ್ತೆ. ಒಂದು ಕಡೆ ಆ ಮಗು ಸತ್ತೋಗಿದೆ, ತಾಯಿ ದುಃಖದಿಂದ ಅಳ್ತಾ ಇದ್ದಾಳೆ. ಇನ್ನೊಂದು ಕಡೆ ಆ ತಾಯಿ ಜೊತೆಗೆ ಮಗು ಆಟ ಆಡ್ತಾ ಇದೆ. ಸೊ 2 ಪಾಸಿಬಿಲಿಟೀಸ್ ನನಗೆ ಕಾಣಿಸ್ತಾ ಇದೆ ಅಂತ ಹನುಮಂತನಿಗೆ ಕಾಲ ಹೇಳ್ತಾನೆ. ಸೊ ಈ ರೀತಿ ಎಲ್ಲ ಇರುವಾಗ ಸಾಧು ಬರಲು 6 ಗಂಟೆ ದೂರದಲ್ಲಿದ್ದಾನೆ. ಸಾಧು ಕೂಡ ಬರಕ್ಕೆ ತುಂಬಾ ಸಮಯ ಆಗತ್ತೆ. ಅಷ್ಟರಲ್ಲಿ ಮಗುಗೆ ಸಮಯ ಇಲ್ಲ, ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟರಲ್ಲಿ ಹನುಮಂತ ಆ ಮಂಗಗಳಿಗೆ ತುಂಬಾ ನೋವಾಗಿರುತ್ತಲ್ವಾ, ಅವನ್ನೆಲ್ಲ ವಾಪಸ್ ಕಳಿಸ್ತಾರೆ. ಸೊ ಸಾಧು ಬರ್ಬೇಕು, ಇನ್ನೇನು 10 ನಿಮಿಷ ಇರುತ್ತೆ. ಆಗ ಸಾಧು ಕೂಡ ಬರೋದಕ್ಕೆ ಸಮಯ ಆಗೋದಿಲ್ಲ. ಈಗ ಏನ್ ಮಾಡೋದು? ಕೇವಲ ಚಂದ್ರ ಅಂದ್ರೆ ತಾಯಿ, ಆ ಚಂದ್ರನ ಒಂದು ಆತ್ಮದ ವಿಭಜನೆ ಮಾತ್ರ ಸಾಧ್ಯ ಆಗತ್ತೆ. ಆ ತಾಯಿಯಿಂದನೇ ನಾವು ಮಾಡೋಕೆ ಸಾಧ್ಯ. ಆದ್ರೆ ಆ ಒಂದು ಮಾಡ್ಬೇಕು ಅಂದ್ರೆ ತಾಯಿಯಲ್ಲಿ ಅತಿಯಾದ ಮಗನ ಮೇಲೆ ಪ್ರೀತಿ ಇರ್ಬೇಕು. ಆದ್ರೆ ಇಲ್ಲಿ ಹನುಮಂತನ ಹೇಳ್ತಾನೆ, ಈ ತಾಯಿ ಮಾಯೆಯಲ್ಲಿ ಇದ್ದಾಳೆ, ಇದನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಒಂದು ಪ್ರಕ್ರಿಯೆಯನ್ನ ಮಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ತಾನು ಅಂದ್ರೆ ನಾನೇ ಅನ್ನೋ ಒಂದು ಮೋಹದಲ್ಲಿ ಇರಬಾರ್ದು. ಆದ್ರೆ ಅವಳಿಗೆ ಆ ಮಗುಕ್ಕಿಂತ ತನ್ನ ಪ್ರಾಣ ಕೂಡ ಹೆಚ್ಚು, ಪ್ರಾಣದ ಮೇಲೆ ಒಂದು ಅಟ್ಯಾಚ್ಮೆಂಟ್. ಇಲ್ಲಿ ಪ್ರಾಣ ಅಂತ ಹೆಚ್ಚು ಅಂದ್ರೆ ಅವಳಿಗೆ ಅವಳ ಮೇಲೆ ಇರುವ ಒಂದು ಅಟ್ಯಾಚ್ಮೆಂಟ್, ಅಂದ್ರೆ ನಾನು, ನನ್ನದು, ನನ್ನ ಜೀವನ, ಈ ರೀತಿ ಒಂದು ಅಟ್ಯಾಚ್ಮೆಂಟ್ ಇರೋದ್ರಿಂದ ಇದು ಮಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಆದ್ರೂ ಮತ್ತೆ ಯೋಚನೆ ಮಾಡ್ತಾರೆ. ಇಲ್ಲಿ ಆ ಅಟ್ಯಾಚ್ಮೆಂಟ್ ಅನ್ನೋದಕ್ಕೆ ಸುಂದರವಾದ ಕತೆ ಕೂಡ ಒಬ್ಬ ಹನುಮಂತ ಹೇಳ್ತಾನೆ. ಒಂದು ಯಾವ ರೀತಿ ಮನುಷ್ಯ ಅಟ್ಯಾಚ್ಮೆಂಟ್ ಎಲ್ಲ ಇರ್ತಾನೆ ಅಂದ್ರೆ, ಒಂದಿರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ ರಥ ಒಂದು ಊರಲ್ಲಿ ಹೋಗ್ತಾ ಇರುತ್ತೆ. ಸೊ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಮಳೆಯಿಂದ ನೀರ್ ಫೋರ್ಸ್ ಅಲ್ಲಿ ಕೊಚ್ಚೆ ಇರುತ್ತೆ. ಕೆಸರಿನಲ್ಲಿ ರಥ ಸಿಕ್ಕಾಕೊಂಡು, ದೊಡ್ಡ ರಥ ಜೊತೆಗೆ ಒಂದು ಕುದುರೆ ಇರುತ್ತೆ. ಸೊ ಆ ಕೊಚ್ಚೆಯಲ್ಲಿ ನೀರು ಸಿಕ್ಕಾಕೊಂಡ ತಕ್ಷಣ ರಾಜನಿಗೆ ತುಂಬಾ ಆ ಒಂದು ಕುದುರೆ ಮೇಲೆ ತುಂಬಾ
ಇಷ್ಟ ಇರುತ್ತೆ. ಆ ಕುದುರೆ ರಥ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಹೇಗಾದ್ರೂ ಮಾಡಿ ಆ ರಥನ್ನ ನಾನು ಹೊರಗಡೆ ತೆಗಿಬೇಕು. ನಾನು ಹೋಗಿ ರೆಸ್ಟ್ ಮಾಡೋಣಂದ್ರೆ ಅವನಿಗೆ ಮಳೆ ಜೋರಾಗಿ ಬರ್ತಾ ಇರುತ್ತೆ. ನಾನು ಒಬ್ನೇ ರೆಸ್ಟ್ ಮಾಡಕ್ಕಾಗಲ್ಲ. ಜೊತೆಗೆ ಕುದುರೆ ಬಂದ್ರು ಕೂಡ ನನಗೆ ಸಮಾಧಾನ ಇರುತ್ತೆ. ನಾನು ಕೂಡ ಕುದುರೆ ಜೊತೆಗೆ ರೆಸ್ಟ್ ಮಾಡ್ಬೇಕು. ಹೇಗಾದ್ರೂ ಮಾಡಿ ಆ ರಥನ್ನ ಆ ಒಂದು ಮಳೆ ನೀರಿಂದ ಹೆಚ್ಚು ಒಳಗಡೆ ಕೆಸರು ಒಳಗಡೆ ಆ ರಥ ಹೋಗ್ತಾ ಇರತ್ತಲ್ಲ, ಅದರಿಂದ ನಾನು ಸಪ್ರೇಟ್ ಮಾಡಿ ನಾನು ಕುದುರೆನ ಕರ್ಕೊಂಡ್ ಬರ್ಬೇಕು ಅನ್ನೋ ಒಂದು ತುಂಬಾ ಒಂದು ಇಷ್ಟದಿಂದ ಆ ಒಂದು ಕುದುರೆ ಮೇಲೆ ತುಂಬಾ ಇಚ್ಛೆಯಿಂದ ಈ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆ ರಥವನ್ನು ಎಷ್ಟು ಪ್ರಯತ್ನ ಮಾಡ್ತಾನೆ, ರಥನ ಚಕ್ರಗಳನ್ನ ತೆಗಿಬೇಕು ಅಲ್ಲಿಂದ. ತುಂಬಾ ಎಷ್ಟು ಅವನಲ್ಲಿ ತುಂಬಾ ಎಲ್ಲಾ ದೇವ್ರನ್ನ ಬೇಡ್ಕೊಳ್ತಾನೆ. ತುಂಬಾ ದುಃಖ ಆಗುತ್ತೆ. ಮಳೆ ಫೋರ್ಸು, ಮಳೆ ಜೋರಿಂದ ಇನ್ನೂ ಒಳಗಡೆ ಹೋಗ್ತಾನೆ ಇರುತ್ತೆ. ಕುದುರೆ ಕೂಡ ಆಳವಾಗಿ ಒಳಗಡೆ ಹೋಗ್ತಾನೆ ಇರುತ್ತೆ. ಇನ್ನೇನು ಕುದುರೆ ನನ್ ಕೈಗೆ ಸಿಗಲ್ಲ, ರಥನ ನಂಗೆ ಸಪ್ರೇಟ್ ಮಾಡಕ್ ಆಗ್ತಿಲ್ಲ, ರಥನ ನನಗ್ ತೆಗಿಯಕ್ ಆಗ್ತಾ ಇಲ್ಲ ಅಂತ ರಥನ ಎಷ್ಟು ಜೋರಾಗಿ ಎಳಿತಾನೆ, ಎಲ್ಲಾರನ್ನು ಕೂಗ್ತಾನೆ. ಅವನಲ್ಲಿ ದುಃಖ, ಅವನಲ್ಲಿ ನೋವು, ಬೇಜಾರು ಎಲ್ಲ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡಿದ್ರು ಸಾಧ್ಯ ಆಗಲ್ಲ. ಕೊನೆಗೆ ಆ ಕುದುರೆ ಸತ್ತು ಹೋಗುತ್ತೆ. ಆಗ ಆ ತುಂಬಾ ಅತ್ತು ಕರೆದು ಬೇಜಾರಾಗಿ ಎಷ್ಟು ಪ್ರೀತಿಯಿಂದ ಆ ಕುದುರೆನ ನಾನು ನೋಡ್ಕೊಂಡಿದ್ದೆ, ಇಂಥ ಕೆಲಸ ಆಯ್ತು ಅಂತೇಳಿ ಅವನಿಗೆ ಒಂದು ರಿಯಲೈಸೇಷನ್ ಆಗತ್ತೆ. ಈ ಒಂದು ರಿಯಲೈಸೇಷನ್ ಆಗಾಗ ಹತ್ತು ಅವನಲ್ಲಿ ಆ ಎಮೋಷನ್ಸ್ ಎಲ್ಲ ಕ್ಲಿಯರ್ ಆದಾಗ ಕೊನೆಯಲ್ಲಿ ಅವನಿಗೆ ಒಂದು ಯೋಚನೆ ಬರುತ್ತೆ. ಅಯ್ಯೋ, ನಾನೆಂತ ಪೆದ್ದ, ಈ ರಥವನ್ನ ತೆಗಿಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ಕೇವಲ ರಥದ ಬಗ್ಗೆ ಯೋಚನೆ ಮಾಡಿದೆ, ಆದ್ರೆ ಆ ರಥ ಮತ್ತು ಕುದುರೆಯಲ್ಲಿ ಇದ್ವ ಒಂದು ಕನೆಕ್ಷನ್ ಇತ್ತಲ್ಲ, ಅದನ್ನ ಸಪ್ರೇಟ್ ಮಾಡ್ಬಿಟ್ಟಿದೆ. ಕುದುರೆನ ಈಸಿ ಆಗಿ ನಾನು ಕರ್ಕೊಂಡ್ ಬರ್ಬೋದಿತ್ತು. ಇಷ್ಟು ನನ್ನ ಪ್ರಯತ್ನ ಎಲ್ಲ ಕೇವಲ ಕುದುರೆಯನ್ನ ತೆಗೆಯದೆ ಆಗೋಗಿತ್ತು. ಎಂಥ ಹುಚ್ಚ ನಾನು, ಎಂಥ ತಲೆ ಇರ್ಲಿಲ್ಲ. ಈ ದುಃಖದಲ್ಲಿ ನನ್ನ ಒಂದು ಅಟ್ಯಾಚ್ಮೆಂಟ್ ಇಂದ ನನ್ನ ಒಂದು ಆಲೋಚನೆ ಇದೇ ಕಳ್ಕೊಂಡಿದ್ದೆ. ಎಂತ ವಿಚಿತ್ರ ಇದು, ನಾನು ಕಾಪಾಡ್ಕೊಳ್ಳಿಲ್ಲ ಅಂತ ಈ ಚಕ್ರದಿಂದ ಸಪ್ರೇಟ್ ಮಾಡ್ಬಿಟ್ಟಿದ್ರೆ ಆ ಲಿಂಕ್ ಹೋಗ್ತಿತ್ತು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅಂದ್ರೆ ರಾಜನಿಗೆ ಈ ಎಮೋಷನ್ಸ್, ಕೋಪ, ದುಃಖ ಇದ್ದಾಗ ಆ ಯಾವ ಆಲೋಚನೆ ಬರ್ಲಿಲ್ಲ. ಆದ್ರೆ ಅದೆಲ್ಲ ರಿಲೀಸ್ ಆದಾಗ ಈ ಚಕ್ರವನ್ನ ನಾನು ಸಪ್ರೇಟ್ ಮಾಡಿದ್ರೆ ಕುದುರೆನ ನೀಟಾಗಿ ಈಸಿಯಾಗಿ ನನ್ನ ಲಿಂಕ್ ಕರ್ಕೊಂಡ್ ಬರ್ಬೋದಿತ್ತು ಅಂತ ಅನ್ಕೊಳ್ತಾನೆ. ಅಂದ್ರೆ ಸ್ನೇಹಿತರೆ, ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಲಿಂಕ್ ಅನ್ನೋದು, ರಾಜ ಅನ್ನೋದು ಚಂದ್ರ, ಇಲ್ಲಿ ಆ ಕುದುರೆ ಅನ್ನೋದು ಅವನ ಮಗ. ಸೊ ಈ ಈ ಚಂದ್ರ ಮಗನ ಒಂದು ಅಟ್ಯಾಚ್ಮೆಂಟ್, ಇಲ್ಲಿ ಈ ರಥ ಅನ್ನೋದು ಒಂದು ಅಟ್ಯಾಚ್ಮೆಂಟ್. ಆ ಅಟ್ಯಾಚ್ಮೆಂಟ್ ಮಧ್ಯ, ಆ ಒಂದು ಬಂಧನ ಮಧ್ಯ ಏನ್ ಮಾಡ್ಬೇಕು, ಯಾವ ರೀತಿ ಆ ಒಂದು ಅವಳಲ್ಲಿರುವ ಅದನ್ನ ಶಕ್ತಿಯನ್ನ ಕೊಡೋಕೆ ಸಾಧ್ಯ ಅನ್ನೋ ಬಗ್ಗೆ ಏನೂ ಯೋಚನೆ ಬರೋದಿಲ್ಲ. ಸೊ ನಾನು ನನ್ನದು ಅನ್ನೋ ಒಂದು ಎಮೋಷನ್ಸ್ ಅಲ್ಲೇ ಪ್ರತಿಯೊಬ್ಬ ವ್ಯಕ್ತಿ ಅಟ್ಯಾಚ್ಮೆಂಟ್ ಅಲ್ಲೇ ಇರ್ತಾನೆ. ಸೊ ಆ ಯಾವುದೇ ಒಂದು ಜೀವನದಲ್ಲಿ ಒಂದು ಸಮಸ್ಯೆ ಬಂದಿದೆ, ಒಂದು ಎದುರಾಗಿದೆ ಅಂದ್ರೆ ಆ ಸಮಸ್ಯೆಯಿಂದ ಹೊರಗ್ ಬರಕ್ಕೆ ಆ ಮೂಲ ಕಾರಣವನ್ನು ಹುಡುಕೋದಿಲ್ಲ. ಸಮಸ್ಯೆನೇ ದೊಡ್ಡದ್ ಮಾಡ್ಕೊಂಡು ಸಮಸ್ಯೆ ಜೊತೆಗೆ ಹೋರಾಡ್ತಾ ಇರ್ತಾನೆ ಪ್ರತಿಯೊಬ್ಬ ಮನುಷ್ಯ. ಅಂದ್ರೆ ವೆನ್ ಯು ಫೋಕಸ್ ಆನ್ ದ ಪ್ರಾಬ್ಲಮ್ಸ್, ಯುವರ್ ಪ್ರಾಬ್ಲಮ್ಸ್ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಯಾವಾಗ ನೀವು ಸಮಸ್ಯೆ ಕಡೆ ಹೆಚ್ಚು ಫೋಕಸ್ ಮಾಡ್ತೀರೋ ಸಮಸ್ಯೆ ಇನ್ನ ಹೆಚ್ಚಾಗುತ್ತೆ. ಆದ್ರೆ ನಾವು ವೆನ್ ಯು ಫೋಕಸ್ ಆನ್ ಸೊಲ್ಯೂಷನ್ಸ್ ಅಂತ ಹೇಳ್ತಾರೆ, ಅಂದ್ರೆ ನೀವು ಆ ಒಂದು ಸಮಸ್ಯೆದ ಮೂಲ ಕಾರಣ ಅಂದ್ರೆ ಅದಕ್ಕೆ ಪರಿಹಾರದ ಬಗ್ಗೆ ನಾವು ಯೋಚನೆ ಮಾಡಿದಾಗ ಆ ಪರಿಹಾರ ದಿಕ್ಕಿನಲ್ಲಿ ನಾವು ಹೋಗೋಕೆ ಸಾಧ್ಯ ಆಗತ್ತೆ. ಮನುಷ್ಯನ ಜೀವನ ಈ ರೀತಿನೇ ನಡೀತಾ ಇರುತ್ತೆ, ಸಮಸ್ಯೆನೇ ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇಲ್ಲಿ ಕೂಡ ಈ ಒಂದು ಸಿಚುಯೇಷನ್, ಆ ಕತೆ ಅಂತ ಹೇಳ್ತಾರೆ. ಅಂದ್ರೆ ಹನುಮಂತ ತಿಳಿಸ್ತಾ ಹೋಗ್ತಾನೆ. ಸೊ ಇಲ್ಲಿ ಸಮಯ ತುಂಬಾ ಕಡಿಮೆ ಇದೆ. ಆಕೆಯಿಂದನೂ ಆ ಒಂದು ವಿಶೇಷವಾದ ಒಂದು ಸಪ್ರೇಷನ್ ಮಾಡಕ್ ಆಗ್ತಿರಲ್ಲ. ಸಾಧು ಬರೋದಕ್ಕೆ ತುಂಬಾ ಸಮಯ ಇದೆ. ಏನ್ ಮಾಡ್ಬೇಕು ಒಂದು ಯೋಚನೆ ಆಗ್ತಾ ಇದೆ ಹನುಮಂತನಿಗೆ. ಸೊ ಆಗ ಅಲ್ಲಿ ಹನುಮಂತ ತನ್ನ ತಂದೆಯಾದ ಪವನಪುತ್ರನಲ್ಲಿ ಬೇಡ್ಕೊಳ್ತಾಳೆ. ಆ ಪವನಪುತ್ರ, ನೀನ್ ಇಲ್ಲಿ ಎಷ್ಟೊತ್ತಿದ್ರು ಬರ್ಲೇಬೇಕು, ನೀನು ನನಗೆ ಸಹಾಯ ಮಾಡ್ಬೇಕು ಪವನದೇವ. ಸೊ ಅವರು ಒಂದು ಆಂಜನೇಯ ಪುತ್ರ ಕೇಳ್ಕೊಳ್ತಾರೆ. ಸೊ ಈಗ ಒಂದು ಶರೀರದಲ್ಲಿ ಒಂದು ವಾಯು, ಗಾಳಿ ಅಲ್ಲಿ ಇನ್ನೂ ಇದೆ, ಕೇವಲ 4 ನಿಮಿಷ ಒಂದು ಅಷ್ಟೇ ಇರೋದು. ನೀನು ಈಗ್ಲೇ ಆ ಮಗುವಿನ ಶರೀರದಿಂದ ಮಾಯವಾಗ್ಬೇಕು ಅಂತ ಕೇಳ್ಕೊಂತಾರೆ ಆಂಜನೇಯ. ಆಗ
ಆ ದೇವರು ಇಲ್ಲಿ ಏನು ಅಂದ್ರೆ ಒಂದು ಡಿಟ್ಯಾಚ್ಮೆಂಟ್, ಆ ಒಂದು ತಾಯಿಯ ಮನಸ್ಥಿತಿಯಿಂದ ಆ ಡಿಟ್ಯಾಚ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನೀನ್ ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ ಹೇಳ್ತಾರೆ. ಅವನಿಗೆ, ಆ ತಂದೆಗೆ ಆಶ್ಚರ್ಯ ಆಗುತ್ತೆ, ಏನು ಇಂತಹ ನೀನ್ ಕೆಲಸ ಮಾಡ್ತಾ ಇದೀಯಾ, ಹೇಗಾಗುತ್ತೆ, ಇನ್ನು ಸಮಯ ಇದೆ ಅಲ್ಲ, ಹೀಗೆಲ್ಲ ಮಾಡಕ್ ಆಗಲ್ಲ. ಇಲ್ಲ, ನೀನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸರಿ ಅಂತೇಳಿ ಆ ಪವನ ದೇವ ಹೊರಟೋಗ್ಬಿಡ್ತಾನೆ. ಅಂದ್ರೆ ಅಲ್ಲಿಂದ ಗಾಳಿ ಹೋಗುತ್ತೆ, ಆ ಒಂದು ಉಸಿರು ನಿಂತೋಗುತ್ತೆ. ಆಗ ಹನುಮಂತ ಇಮಿಡಿಯೇಟ್ ಆಗಿ ಆ ಮಗು ಸತ್ತೋಗುತ್ತೆ. ಆಗ ಚಂದ್ರನ ದುಃಖ ಅತಿಯಾಗಿ ಹೆಚ್ಚಾಗುತ್ತೆ. ಆ ಮಗು ಸತ್ತಿರೋದ್ ಒಂದ್ ಕಡೆ ನೋಡಿ ತುಂಬಾ ದುಃಖದಿಂದ ಅಳ್ತಾ ಇರ್ತಾಳ. ಹತ್ತು ಹೊತ್ತು 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 ತುಂಬಾ ಅವಳಲ್ಲಿ ಆ ಅಟ್ಯಾಚ್ಮೆಂಟ್, ಆ ಏನೊಂದು ಸ್ಥಿತಿ ಇರುತ್ತಲ್ವಾ, ಆ ಒಂದು ಅಕ್ಕಿನಲ್ಲಿರುವ ನಾನು ನನ್ನದು ಅನ್ನೋದು ಸಪ್ರೇಟ್ ಆಗುತ್ತೆ. ಸೊ ಆಗ ಹನುಮಂತ ಅಷ್ಟರಲ್ಲಿ ಮಗುವನ್ನು ಕಾಪಾಡ್ತಾರೆ ನೋಡಿ. ಅಂದ್ರೆ ಆ ಸಮಯದಲ್ಲಿ ಆಕಿನಲ್ಲಿರುವ ಆ ಒಂದು 6 ಮತ್ತು 7, ಆ ಒಂದು ಆ 7 ಆ ಒಂದು ಸಂಸ್ಕಾರದ ಎಳೆಗಳನ್ನ ಮಗುಗೆ ಸಪ್ರೇಟ್ ಮಾಡಿ ಕೊಟ್ಟು ಆ ಮಗುವನ್ನ ಬದುಕಿಸ್ತಾರೆ. ಸೊ ಈ ಒಂದು ಸಪ್ರೇಷನ್ ಮಾಡಿದ ತಕ್ಷಣ ನಮಗೆ ಗೊತ್ತಿದೆ, ಸ್ಟಾರ್ಟಿಂಗ್ ಅಲ್ಲಿ ನೋಡಿದ 6 ವಿಶೇಷ ಎಳೆಗಳಿರುವ ವ್ಯಕ್ತಿಗಳು ಯಾವುದೇ ರೀತಿಯ ಹೊರಗಡೆ ಪ್ರಪಂಚದ ಜ್ಞಾನ ಇರೋದಿಲ್ಲ, ಕೇವಲ ಆ ಒಂದು ಕೋತಿ ತರ ಪ್ರವೃತ್ತಿಯಲ್ಲಿ ಇರ್ತಾರೆ. ಸೊ ಕಾಲಕ್ಕೆ ಇದೆಲ್ಲ ಕ್ರಿಯೇಟ್ ಆದ ತಕ್ಷಣ ಹನುಮಂತ ಒಟ್ಟಾಗಿ ಏನಪ್ಪಾ, ಹನುಮಂತನಿಗೆ ಆ ಮಗುವನ್ನ ಬದುಕಿಸ್ಬೇಕು ಅನ್ನೋ ಒಂದು ದೃಷ್ಟಿ ಇರುತ್ತೆ. ಸೊ ಸಮಯಕ್ಕೆ ಸರಿಯಾಗಿ ಕಾಲ ಕೂಡ ಎಲ್ಲ ನೋಡ್ತಾ ಇರ್ತಾನೆ, ಹನುಮಂತನ ನೋಡ್ತಾ ಇರ್ತಾನೆ. ಹನುಮಂತನಿಗೆ ಇದೆಲ್ಲ ಕ್ರಿಯೇಟ್ ಆದ ತಕ್ಷಣ ಕಾಲಂಗೆ ಕೋಪ ಬರುತ್ತೆ. ಏನ್ ಹನುಮಂತ, ನೀನ್ ಈ ರೀತಿ ಮಾಡಿದೆ, ಎಷ್ಟೋ ಭಕ್ತಿ ನಿನ್ನ, ಆ ಚಂದ್ರ ನಿನ್ನ ಮೇಲೆ ಎಷ್ಟೋ ಭಕ್ತಿ ಉಳ್ಳವಳು, ಎಂತಹ ಒಳ್ಳೆ ಸಾಧಕಿ, ಎಂತ ಒಳ್ಳೆ ವ್ಯಕ್ತಿ ಅವಳು, ನೀನ್ ಯಾಕೆ ಈ ರೀತಿ ಮಾಡಿದೆ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಹೀಗೆ ಅವಳಲ್ಲಿ ಯಾವುದೇ ಈಗ ಒಂದು ಪ್ರಪಂಚದ, ಅಂದ್ರೆ ಇಲ್ಲಿ ಮಗುನಿಗೆ ಮಾಡಿದ್ರೆ ತಾಯಿ ಆ ಮಗುವನ್ನ, ಆ ಸ್ಥಿತಿಯನ್ನು ನೋಡಿ ನೋಡಿ ತಾಯಿ ಕೂಡ ಬದುಕಿರಲ್ಲ. ಆದ್ರೆ ಇಲ್ಲಿ ಆ ಮಗುವನ್ನು ಬದುಕಿಸೋದಷ್ಟೇ ಅವನ ಒಂದು ಉದ್ದೇಶ ಆಗಿರುತ್ತೆ ಅಂತ ಅವನು ಶಾಂತವಾಗಿ ಇರ್ತಾನೆ ಆಂಜನೇಯ. ಆಗ ಹನುಮಂತ ಹೇಳ್ತಾರೆ, ದೇವತೆಗಳೆಲ್ಲರೂ ನೋಡ್ತಾ ಇದ್ದಾರೆ, ಒಳ್ಳೇದು ಕೆಟ್ಟದು ಎಲ್ಲ ಇಲ್ಲಿ ಎಲ್ಲ ಚೇಂಜಸ್ ಆಗ್ತಾ ಇದೆ. ಕಾಲಕ್ಕೆ ಕೋಪ ಬರುತ್ತೆ, ಹನುಮಂತ ನೀನ್ ಯಾಕೆ ಈ ರೀತಿ ಮಾಡಿದೆ, ಹೀಗೆ ಏನ್ ಮಾಡಿದೆ, ತಾಯಿಯಲ್ಲಿ ಇಂಥ ಒಂದು ಪರಿಸ್ಥಿತಿನ ನೀನ್ ತಂದಿಟ್ಟೆ ಅಂತ ಹೇಳ್ತಾರೆ. ಸೊ ಆಗ ಈಗ ಈ ಕ್ಷಣದಲ್ಲಿ ಏನ್ ಮಾಡ್ಬೋದು, ಯೋಚನೆ ಮಾಡು ಕಾಲ ಅಂತ ಮತ್ತೆ ಹನುಮಂತ ಕೇಳ್ತಾನೆ. ಸೊ ಅಂದ್ರೆ ಮತ್ತೆ ಇನ್ನೊಂದಿಷ್ಟು ಒಂದು ಸಪ್ರೇಷನ್ ಒಂದು ಸಾಧುವಿಂದ ತಾಯಿಗೆ ಕೊಡ್ಬೋದು. ಅಂದ್ರೆ 14 ಯಾರಿಗಿರುತ್ತೆ ಅವ್ರಿಗೆ ಈ ರೀತಿ ಮಾಡುವ ಒಂದು ಸಾಧ್ಯತೆ ಇರುತ್ತೆ. ಯಾರಿಗೆ ಒಂದ್ ಸ್ವಲ್ಪ ನೋಡು ನೀನು ಅಂತ ನೋಡಿದಾಗ, ಸಾಧುವಿನಿಗೆ ಒಂದ್ ಸ್ವಲ್ಪ ದೂರದಲ್ಲಿ ಒಬ್ಬ ಸಾಧುವಿನಲ್ಲಿ 14 ಈ ಸಂಸ್ಕಾರದ ಎಲೆಗಳೇ ಇರುತ್ತೆ. ಅವರಿಂದ ನೀವು ಈ ಚಂದ್ರನಿಗೆ ಕೊಟ್ರೆ ಬದಲಾವಣೆ ಆಗತ್ತೆ, ಅವಳಲ್ಲಿ ಚೇಂಜಸ್ ಆಗುತ್ತೆ ಅಂತ ನೋಡ್ತಾರೆ. ಸೊ ನೋಡಿದಾಗ ಈಗ ಏನ್ ಮಾಡೋದು, ಸೊ ಚಂದ್ರ ಈ ಪರಿಸ್ಥಿತಿ ಸರಿ ಇಲ್ಲ, ಮತ್ತೆ ಮಾಮೂಲಾಗಿ ಆಗ್ಬೇಕು, ಇಲ್ಲಿ ಹೇಗೆ ಇಷ್ಟೊಂದು ಜನರಿದ್ದಾರೆ, ಜನರಲ್ಲಿ ಕೋಪ ದುಃಖ ಇದೆಲ್ಲ ಕಾಣಿಸ್ತಾ ಇದೆ, ಏನ್ ಮಾಡ್ಬೋದು ಅಂದ್ರೆ ಹಾಗೆ ಸಾಧುನ ಇಲ್ಲಿ ಬರೋಕ್ ಹೇಳೋಣ. ಅಂದ್ರೆ ಇದೆಲ್ಲ ಅಷ್ಟ್ರಲ್ಲಿ ಆಗ್ತಾ ಇರುತ್ತೆ. ಅಂದ್ರೆ ಆಗಿನ ಕಾಲದಲ್ಲಿ ಆ ದೇವರು ಒಂದು ಜಸ್ಟ್ ಅವ್ರು ಅಂದ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲದೆ ಒಂದು ಸೂಚನೆ ಹೋಗಿ ಅವ್ರು ಬರುವಂತ ಸ್ಥಿತಿ ಆ ರೀತಿ ಎಲ್ಲ ನಡೀತಾ ಇತ್ತು. ಸೊ ಹೀಗೆ ಇದೊಂದೇ ದಾರಿ, ಸಾಧುನ ಬರೋಕೆ ಹೇಳೋಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಸಾಧು ಕೂಡ ಬಂದ್ರೆ ಅವರಲ್ಲಿ ಕೂಡ ಈ ಒಂದು ಪ್ರಕ್ರಿಯೆ ಆಗ್ಬೇಕು ಅಂದ್ರೆ ಅವರಲ್ಲಿ ಕೂಡ ಒಂದು ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಬಂದಾಗಷ್ಟೇ ಇದು ಮಾಡಕ್ ಸಾಧ್ಯ ಆಗತ್ತೆ ಅಂತ ಹೇಳ್ತಾನೆ. ಸೊ ಸಾಧುವಲ್ಲಿ ಜನರು ಇಲ್ಲಿ ಬಂದ ತಕ್ಷಣ ಅವರೆಲ್ಲ ಅವ್ರನ್ನ ಬೈತಾರೆ, ಅವ್ರನ್ನ ಇದು ಮಾಡ್ತಾರೆ. ಯಾವುದೋ ಒಂದು ಇರ್ಬೇಕು ಎಮೋಷನ್ಸ್ ಅಥವಾ ದುಃಖ ಅಥವಾ ಸಂತೋಷ, ಈ ಸ್ಥಿತಿಯಲ್ಲಿದ್ದಾಗ ಮಾತ್ರ ಮಾಡೋಕೆ ಸಾಧ್ಯ ಆಗ ಅಂತ ಹೇಳ್ತಾರೆ. ಸೊ ಆಗ ಈ ಎಲ್ಲ ಸಾಧು ಇಲ್ಲಿಗೆ ಬಂದ ತಕ್ಷಣ ಜನರು ನೋಡಿ ಅವನ್ನ ಬೈತಾರೆ. ಯಾಕಂದ್ರೆ ಸಾಧುಗಳು ಒಂದು ಕತ್ಲ ಆದ ನಂತರ ಬರೋಕೆ ಸಾಧ್ಯ ಇಲ್ಲ, ಆದ್ರೆ ಅವರು ಒಂದು ಸಮಯ ಆದ್ಮೇಲೆ ಬರ್ತಾರೆ. ಸೊ ಒಂದು ದೈವ ಶಕ್ತಿ ಇಲ್ಲಿ ಬರೋಕೆ ಸಾಧ್ಯ ಇದೆ, ಕೇವಲ ಸಾಧು ಮಾತ್ರ ಬರೋಕೆ ಅಂತ ಹೇಳ್ತಾರೆ.
ಸೊ ಅಲ್ಲಿ ಏನ್ ಉದ್ದೇಶ ಇದೆ? ಈಗ ಮುಂಚೆ ಆದ್ರೆ ಅಲ್ಲಿ ಮಗುವನ್ನ ಒಂದು ಉದ್ದೇಶಕ್ಕೋಸ್ಕರ ಆದ್ರೂ ಬರ್ಬೋದಿತ್ತು, ಆದ್ರೆ ಈಗ ಇಲ್ಲಿ ಆ ಚಾನ್ಸಸ್ ಇಲ್ಲ. ಇದು ಹೇಗೆ ಸಾಧ್ಯ ಅಂತ ಮತ್ತೆ ಕಾಲ ಕೇಳ್ತಾನೆ. ನೀನ್ ಯೋಚನೆ ಮಾಡ್ಬೇಡ ಅಂತೇಳಿ ಸಾಧುಗೆ ಇದ್ದಕ್ಕಿದ್ದ ಹಾಗೆ ನೋಡಿ, ಆ ಭಗವಂತನ ಒಂದು ಪ್ರೇರಣೆ ಇದ್ರೆ ಒಬ್ಬ ವ್ಯಕ್ತಿಯಲ್ಲಿ ಏನೋ ಚೇಂಜಸ್ ಆಗುತ್ತೆ. ಯಾರೋ ಕರೆದಾಗೆ ನನ್ನ ಒಂದು ಆ ಅವಶ್ಯಕತೆ ಅವರಿಗೆ ಬೇಕು, ನಾನು ಎಲ್ಲೋ ಹೋಗ್ಬೇಕು, ನೋಡ್ಬೇಕು ಅನ್ನೋ ಒಂದು ಗಟ್ ಫೀಲಿಂಗ್, ಒಂದು ಒಳಗಡೆ ಇರುವ ಆ ಒಂದು ಭಾವನೆ ಆ ಒಂದು ಸಾಧು ಅಲ್ಲಿ ಹುಟ್ಕೊಳ್ಳುತ್ತೆ. ಸೊ ಯಾವುದೇ ರೀತಿ ಅಲ್ಲಿ ಸಾಧು ಬಂದ ತಕ್ಷಣ ಜನರೆಲ್ಲ ಒಂದ್ ರೀತಿಯಲ್ಲಿ ಆ ಇನ್ಸಲ್ಟ್ ಮಾಡೋದು, ಅವರಿಗೆ ಏನಾದ್ರೂ ಮಾತಾಡೋದು, ಈ ರೀತಿ ಎಲ್ಲ ಮಾತಾಡ್ತಾರೆ. ಆದ್ರೂ ಅವ್ರು ಯಾವ್ದು ಲೆಕ್ಕದ, ಯಾಕಂದ್ರೆ ಅವರು 14 ಸಂಸ್ಕಾರದ ಎಲೆಗಳಿದೆ, ಯಾವ್ದಕ್ಕೂ ಅವರು ಒಂದು ಅವಮಾನ ಏನಕ್ಕೂ ಅವರು ಜಗ್ಗೋದಿಲ್ಲ. ಆ ರೀತಿ ಸ್ವಭಾವದಲ್ಲಿ ಇರ್ತಾರೆ. ಆದ್ರೆ ಹನುಮಂತನಿಗೆ ಬೇಕಾಗಿರೋದೇನು, ಅವರು ಅಲ್ಲಿ ಜನರು ಏನಾದ್ರು ಇನ್ಸಲ್ಟ್ ಮಾಡಿದಾಗ ಅವರಲ್ಲಿ ಒಂಥರ ದುಃಖ, ಕೋಪ ಬಂದ್ರೆ ನಾನು ಈಸಿಯಾಗಿ ಈ ಕೆಲಸವನ್ನ ಮಾಡ್ಬೋದು ಅಂತ. ಆದ್ರೆ ಸಾಧುನಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಮತ್ತೆ ಪ್ರಶ್ನೆ ಉಟ್ಕೊಳ್ಳುತ್ತೆ, ಅಲ್ಲಿ ಹೇಗ್ ಮಾಡೋದು? ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾಯಿ ಒಂದು ಈ ಪರಿಸ್ಥಿತಿ ನೋಡಕ್ ಆಗ್ತಾ ಇಲ್ಲ. ಸೊ ಹನುಮಂತನ ಹೇಗಾಗುತ್ತೆ ಅಂದ್ರೆ, ಆ ಸಾಧುಗೆ ಅಲ್ಲಿ ಬರೋದಕ್ಕೆ ಮುಂಚೆ ಅಂದ್ರೆ ಆ ಒಂದು ಪ್ರೇರಣೆ ಆಗುತ್ತೆ. ಅಲ್ಲಿ ಬಂದ ತಕ್ಷಣ ಅಲ್ಲಿ ಏನೋ ಒಂದು ದೈವ ಶಕ್ತಿ ಒಂದು ಕಾಣಿಸ್ದಾಗೆ ಆಗುತ್ತೆ. ಅಂದ್ರೆ ಯಾರು ಸಾಧನೆ ಮಾಡಿರ್ತಾರೆ ಆ ಭಗವಂತನ ದರ್ಶನ ಆಗುತ್ತೆ ಅಂತ ಹೇಳ್ತಾರಲ್ವಾ, ನಿಜ ಅಲ್ವಾ? ಅವ್ರ ಕಣ್ಣಿಗೆ ಕಾಣಿಸ್ತಾರೆ ಅಂತ. ಆಗ ಒಂದು ಯಾವುದೋ ಆಕಾರ ಅವರಿಗೆ ಕಾಣಿಸುತ್ತೆ. ಅದನ್ನ ತುಂಬಾ ತೀಕ್ಷ್ಣವಾಗಿ ನೋಡ್ತಾ 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 ಇದ್ದಾಗೆ ಆ ಹನುಮಂತನ ಒಂದು ಚಿತ್ರ ಆ ಒಂದು ಸಾಧುಗೆ ಕಾಣಿಸುತ್ತೆ. ಆಗ ಸಾಧುಗೆ ಅರ್ಥ ಆಗತ್ತೆ, ಆ ಹನುಮಂತನ ನೋಡ್ತಾ ಇದ್ದೀನಿ, ಇಲ್ಲಿ ಭಗವಂತನು ನೆಲೆಸಿದಾನೆ ಅಂದ್ರೆ ಇಲ್ಲಿ ನಂದೇನೋ ಒಂದು ಪರ್ಪಸ್ ಇದೆ, ಅದಕ್ಕೆ ಇಲ್ಲಿ ದರ್ಶನ ಆಗ್ತಾ ಇದೆ ಅಂತೇಳಿ ಅವ್ರು ಅರ್ಥ ಮಾಡ್ಕೊಂಡು ಒಳಗಡೆ ಬಂದು ಆ ತಾಯಿ ಹತ್ರ ಹೋಗ್ತಾರೆ. ಆ ತಾಯಿ ಯಾವುದೇ ಒಂದು ಯೋಚನೆ ಸ್ಥಿತಿಯಲ್ಲಿ ಇರಲ್ಲ. ಅಂದ್ರೆ ಆ ಒಂದು ಯಾವುದೋ ಒಂದು ಏನು ಮಾತಾಡೋ ಸ್ಥಿತಿಯಲ್ಲಿ ಇರಲ್ಲ. ಕೇವಲ ಭಿಕ್ಷಾಂದೇಹಿ ಅಂತ ಹೇಳಿದಾಗ ಆ ಸಾಧು ಆ ಒಂದು ಆಹಾರ ತಗೊಂಡು ಬರ್ಬೇಕಾಗಿರುತ್ತೆ. ಆದ್ರೆ ಅವಳು ಸುಮ್ನೆ ಆಸ್ ಯೂಶುವಲ್ ಯಾವುದೋ ಒಂದು ಮೆಂಟಲಿ ರಿಟಾರ್ಡೆಡ್ ಪರ್ಸನ್ ತರ ಅವಳು ಆ ರೀತಿ ಅಲ್ಲಿ ಬರ್ತಾಳೆ. ಅಂದ್ರೆ ಅವಳಲ್ಲಿ ಒಂದು ಅಷ್ಟೊಂದು ಜ್ಞಾನ ಇರೋದಿಲ್ಲ. ಅಲ್ಲಿ ಬಂದು ಅವಳು ನಗ್ತಾ ಹೇಳ್ತಾಳೆ, ಇಲ್ಲಿ ಎಲ್ಲಾ ಮಾಯ, ಇಲ್ಲೆಲ್ಲರೂ ಕೇವಲ ಮಾಯದಲ್ಲಿ ಇದ್ದಾರೆ, ಇಲ್ಲೆಲ್ಲ ಮಾಯ ಅಂತ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ಎಲ್ಲರೂ ಗೆಸ್ಟ್, ಇಲ್ಲಿ ಈ ಒಂದು ಭೂಮಿ ಮೇಲೆ ಗೆಸ್ಟ್ ಆಗಿ ಬಂದಿದ್ದಾರೆ, ಗೆಸ್ಟ್ ಆಗಿ ಹೋಗ್ತಾರೆ ಅಂತ ಈ ರೀತಿ. ಆದ್ರೆ ಆ ಒಂದು ಪರಿಸ್ಥಿತಿಯಲ್ಲಿದ್ರು ಅವಳಿಗೆ, ಚಂದ್ರನಿಗೆ ಸಾಕಷ್ಟು ಜ್ಞಾನ, 13 ಎಳೆಗಳೆಲ್ಲ ಸಂಸ್ಕಾರ ಅಂದ್ರೆ ಅಷ್ಟೊಂದು ಜ್ಞಾನ ಉಳ್ಳವಳೆ ಆಗಿರ್ತಾಳೆ. ಒಳ್ಳೆ ಜ್ಞಾನ ಇರುತ್ತೆ ಅವಳಿಗೆ ಆ ರೀತಿ ಸಪ್ರೇಟ್ ಆದಾಗೂ ಕೂಡ. ಸೊ ಆಗ ಆ ಸಾಧು ಆತ್ಮಶಕ್ತಿ ಅವರ ಒಂದು ಏನೋ ಸರಿ ಮಾಡ್ಬೇಕು, ಆಕೆ ಒಂದು ದಯಾಗುಣ, ಆಕೆ ಒಂದು ಸ್ವಭಾವ ನೋಡಿ ಆ ಸಾಧುಗೆ ಆ ತಾಯಿ ಮೇಲೆ ಪ್ರೇಮ ಹೊಕ್ಕುತ್ತೆ. ಅವಳು ಒಂದು ಆಹಾರವನ್ನು ತಂದು ಕೊಟ್ಟು ಆ ರೀತಿ ಮಾತಾಡಿದಾಗ ಅವ್ರಿಗೆ ಯಾವುದೇ ರೀತಿ ಕೋಪ ಬರೋದಿಲ್ಲ, ಬದಲಾಗಿ ತುಂಬಾ ಪ್ರೀತಿ ಹುಟ್ಕೊಳ್ಳುತ್ತೆ. ಆ ಒಂದು ಪ್ರೀತಿಯಿಂದ ಕೇವಲ ಏನಾಗುತ್ತೆ, ಚಂದ್ರನಿಗೆ ಕೊಡೋಕೆ ಸಾಧ್ಯ ಆಗುತ್ತೆ. ಯಾವ್ದಾದ್ರು ಒಂದು ಬರ್ಬೇಕಲ್ವಾ ಎಮೋಷನ್. ಆಗ ಸಾಧುನಿಂದ 7 ಒಂದು ಆತ್ಮದ ಎಳೆಗಳನ್ನ ಚಂದ್ರನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ಚಂದ್ರ ಮತ್ತೆ ಮಾಮೂಲಾಗ್ತಾಳೆ. ಚಂದ್ರ ಹುಷಾರಾಗಿ ಎಷ್ಟೋ ದಿನದ ಒಂದು ಕಾಲ ಒಂದು ಜೀವನವನ್ನ ನಡೆಸ್ತಾಳೆ. ಈ ಕಡೆ ಮಗನು ಜೀವನವನ್ನ ನಡೆಸ್ತಾರೆ. ಮಗನು ದೊಡ್ಡವನಾಗ್ತಾನೆ. ಅವಳು ಒಂದು ಸಮಯ ಆದಂಗೆ ತಾಯಿ ಕೂಡ ಎಷ್ಟೋ ವರ್ಷ ಇದ್ದು ಹಾಗೆ ಅವಳು ಮತ್ತೆ ಜೀವ ಬಿಡ್ತಾಳೆ. ಅಂದ್ರೆ ಅವಳದೊಂದು ಆ ಒಂದು ಜನನ ಮರಣ ಚಕ್ರದಿಂದ ಹಾಗೆ ಅವಳು ಹುಟ್ತಾಳೆ, ಮತ್ತೆ ಸತ್ತೋಗ್ತಾಳೆ. ಹಾಗೆ ಮಗನು ಅದೇ ರೀತಿ ಆಗುತ್ತೆ. ಆದ್ರೆ ಇಲ್ಲಿ ಬರೋದು ಏನು ಅಂದ್ರೆ, ಅವಳ ಒಂದು ಈ ಒಂದು ಏನು ಸಪ್ರೇಷನ್ ಆಗಿರುತ್ತಲ್ಲ, ಮಗನಿಗೆ ಕೊಟ್ಟಿರೋ ಒಂದು ಎಳೆಗಳ ಒಂದು ಪ್ರವೃತ್ತಿಯಿಂದ ಅವಳಲ್ಲಿ ಚಂದ್ರ ಮತ್ತೆ ಜನ್ಮ ತಗೊಂತಾಳೆ. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ ಜನನ ಮರಣ ಚಕ್ರ ಅಂತ. ಸೊ ಅಷ್ಟೆಲ್ಲ ನಡೆದಿದ್ರು
ಚಂದ್ರ ಮತ್ತೆ ಆ ಅಷ್ಟು ಈಸಿಯಾಗಿ ಹುಟ್ಟೋಕೆ ಸಾಧ್ಯ ಆಗಲ್ಲಂತೆ. ಅದಕ್ಕೆ ಎಷ್ಟೋ ವರ್ಷಗಳ ಆದ ನಂತರ ಅವಳು ಮತ್ತೆ ಒಂದು ಜೀವನವನ್ನ ತಗೊಂತಾಳೆ. ಅಂದ್ರೆ ಮತ್ತೆ ಒಂದು ಆ ಈಗ ಉರ್ಮಿಯಾಗಿ ಹುಟ್ಟುತ್ತಾಳೆ. ಉರ್ಮಿಯಾಗಿ ಹುಟ್ಟಿದಾಗ ಅವಳಲ್ಲಿ ಸಾಕಷ್ಟು ಅನಾರೋಗ್ಯ ಇರುತ್ತೆ, ಸಿವಿಯರ್ ಅಟ್ಯಾಕ್ಸ್ ಬರ್ತಾ ಇರುತ್ತೆ. ಸೊ ಚಂದ್ರ ಮತ್ತೆ ಮಗನು ಕೂಡ ಹುಡ್ತಾನೆ, ಅದೇ ಒಂದು ಸೈಮಲ್ಟೇನಿಯಸ್ ಆಗಿ ಮಗ ಕೂಡ ಇನ್ನೊಂದು ಕಡೆ ಹುಡ್ತಾನೆ. ಆದ್ರೆ ಚಂದ್ರನಿಗೆ ಈ ಜನ್ಮದಲ್ಲಿ ಅವಳಿಗೆ ಸಿವಿಯರ್ ಆಗಿ ಒಂದು ಫಿಟ್ಸ್ ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ಇಂದಿನ ಜನ್ಮದ ಆ ಒಂದು ಸಪರೇಷನ್. ಸೊ ಈಗ ಇಲ್ಲಿ ಏನಾಗುತ್ತೆ, ಮತ್ತೆ ಆ ಚಂದ್ರನ ಉರ್ಮಿನ ಸರಿ ಮಾಡ್ಬೇಕು, ಹನುಮಂತನ ಒಂದು ಇಚ್ಛೆ. ಸೊ ಈ ಕನಸಿನ ಲೋಕಕ್ಕೆ ಅವಳನ್ನ ಕರ್ಕೊಂಡೋಗಿ ಈ ಒಂದು ಸ್ಟೋರಿಯಲ್ಲಿ ಅವಳನ್ನ ಸರಿ ಮಾಡ್ಬೇಕು. ಇಲ್ಲಿ ಏನಾಗುತ್ತೆ, ಸಪರೇಷನ್ ಆಗಿರುತ್ತಲ್ವಾ, ಆ ಚಂದ್ರನಲ್ಲಿ ಇರೋದು ಅಂದ್ರೆ ಈಗ ಹುಟ್ಟಿ ಸಾಧುವಿನ 7 ಎಳೆಗಳು ಮತ್ತು ಅವಳದೇ ಆದ 6 ಎಳೆಗಳು ಸಪರೇಟ್ ಟ್ವಿನ್ ಸೋಲ್ಸ್ ಆಗಿರುತ್ತೆ. ಟ್ವಿನ್ ಸೋಲ್ ಒಂದು ಸೋಲ್ ಆಗಿ ಹುಟ್ಟಿರುತ್ತೆ. ಸೊ ಈ ಒಂದು ಸ್ಟೇಟ್ ಅಲ್ಲಿ ಇದ್ದಾಗ ಅವಳಿಗೆ ಆ ಒಂದು ಸಪರೇಷನ್ ಆಗಿರೋ ತನ್ನ ಮಗನಿಗೆ ಕೊಟ್ಟಿರುವ ಆ ಒಂದು ಎಳೆಗಳ ಒಂದು ದುಃಖದಿಂದ, ನೋವಿನಿಂದ ಅವಳು ತುಂಬಾ ದುಃಖದಿಂದ ಇರ್ತಾಳೆ. ಯಾವುದೋ ಒಂದು ರೀತಿಯಲ್ಲಿ ಒಂದು ನೋವನ್ನ ಅನುಭವಿಸ್ತಾ ಇರ್ತಾಳೆ. ಸೊ ಈಗ ಉರ್ಮಿಯಾಗಿ ಜನ್ಮ ತೆಗೆದುಕೊಂಡಿರ್ತಾಳಲ್ವಾ, ಅವಳು ಹಿಂದಿನ ಜನ್ಮದಲ್ಲಿ ಆ ಮಗು ಹತ್ರ ಇದ್ದ ಎಳೆಗಳು, ಅಂದ್ರೆ ಆ ರವಿ ಅನ್ನೋ ಒಂದು ಹುಡುಗ ಹುಟ್ಟಿರ್ತಾನೆ, ಅವನಲ್ಲಿ 6 ಉಳ್ಕೊಂಡಿರುತ್ತೆ ಅವನ ಹತ್ರ. ಈಗ ಏನಾಗ್ಬೇಕು, ರವಿ ಮತ್ತು ಉರ್ಮಿ ಇಬ್ರು ಹುಟ್ಟಿದ್ದಾರೆ. ಅಂದ್ರೆ ಮತ್ತೆ ಆ ಒಂದು ಕಾಲ ಮುಗಿದು ಅಲ್ಲಿ ಇಬ್ರು ಎಷ್ಟೋ ವರ್ಷಗಳ ನಂತರ ಮತ್ತೆ ಹುಟ್ಟಿ ಮತ್ತೆ ಇನ್ನೊಂದು ಜನ್ಮಕ್ಕೆ ಅವ್ರು ಬಂದಿದ್ದಾರೆ. ಸೊ ಈ ಒಂದು ಜನ್ಮದಲ್ಲಿ ಅವಳು ಉರ್ಮಿಯಾಗಿ ಹುಟ್ಟಿದಾಳೆ, ಇವನು ರವಿಯಾಗಿ ಹುಟ್ಟಿದಾನೆ. ಆದ್ರೆ ಈ ರೀತಿ ಆದಾಗ ಆತ್ಮಗಳ ಆಕರ್ಷಣೆನೇ ಇರುತ್ತಂತೆ. ಇದರಿಂದ ಅವಳಿಗೆ ಸದಾ ನೋವು ಬರುತ್ತಿರುತ್ತೆ. ಏನೋ ಕಳ್ಕೊಂಡಂಗೆ, ಏನೋ ಬೇಜಾರು, ಏನೋ ದುಃಖ, ನನ್ನಿಂದ ಏನೋ ಒಂದು ಸಪರೇಟ್ ಆಗಿದೆ. ಆ ಒಂದು ಆಗಿರೋದ್ರಿಂದ ಆ ನರಗಳಲ್ಲಿ ಅವಳಿಗೆ ಒಂದು ನೋವು ಹೆಚ್ಚಾಗಿ ಆ ಒಂದು ಫಿಟ್ಸ್ ರೂಪದಲ್ಲಿ ಒಂದು ಕಾಯಿಲೆ ಬರ್ತಾ ಇರುತ್ತಂತೆ. ಅದು ಸಿವಿಯರ್ ಅಟ್ಯಾಕ್ಸ್ ಬರ್ತಾ ಇರುತ್ತೆ. ಈ 2 ಆಗ್ಬೇಕಲ್ವಾ ಈ ಗತ ಜನ್ಮದಲ್ಲಿ. ಸಾರಿ, ಈ ಒಂದು ಸಪರೇಷನ್ ಆಗಿರೋದು ಈಗ ಏನಾಗ್ಬೇಕು, ಆಂಜನೇಯಂಗೆ ಮತ್ತೆ ಅವರಿಬ್ಬರನ್ನ ಸೇರಿ ಅವರಿಬ್ಬರನ್ನ ಒಂದು ಮಾಡಿ, ಅಂದ್ರೆ ಆಕಿಗೆ ಉರ್ಮಿಗೆ ಅವಳಿಗೆ ಈ ಒಂದು ಕಾಯಿಲೆಯಿಂದ ವಾಸಿ ಮಾಡಿ ಅವಳನ್ನ ಮಾಮೂಲಾಗಿ ಮಾಡ್ಬೇಕು ಅನ್ನೋದು ಆಂಜನೇಯನ ಒಂದು ಇಚ್ಛೆ. ಯಾಕಂದ್ರೆ ಆಂಜನೇಯ ಇದೆಲ್ಲ ನಡೆದಿರೋದು ಅವಳ ಭಕ್ತಿ, ಅವಳ ನಿಸ್ವಾರ್ಥ ಸೇವೆಯಿಂದ ಇಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ. ಇಷ್ಟೆಲ್ಲ ಅವನಿಗೆ ನನ್ನ ಭಕ್ತಳು ದೈವತ್ವ, ಅವಳಲ್ಲಿ ದೈವತ್ವ ಇದೆ, ಒಬ್ಬ ದೇವಿ ಅಲ್ಲಿ ಹುಟ್ಟಿದಾಳೆ ಅಂತೇಳಿ ಆಂಜನೇಯ ಅಷ್ಟೊಂದು ಅವಳ ಮೇಲೆ ಒಂದು ಭಕ್ತಿ ಭಾವನೆ ಇರುತ್ತೆ. ಅಂದ್ರೆ ಆ ಭಕ್ತಿಗೆ ಮೆಚ್ಚಿ ಅವಳಲ್ಲಿಗೆ ಆ ಮಗುನನ್ನು ಬದುಕಿಸಿರ್ತಾನೆ ಅಲ್ವಾ. ನಮ್ಗೆಲ್ಲ ಈ ಸ್ಟೋರಿ ಗೊತ್ತಿದೆ. ಈಗ ಆಂಜನೇಯ ಅನ್ಕೊಳ್ತಾನೆ, ಈಗ ಇದೆಲ್ಲ ಚೇಂಜ್ ಆಗ್ಬೇಕು ಅಂದ್ರೆ ಅಶ್ವಿನಿ ದೇವತೆ, ಯಾವಾಗ್ಲೂ ಅಶ್ವಿನಿ ದೇವತೆಗಳು ಇರ್ತಾರಂತೆ. ಸೊ ಅವ್ರನ್ನ ಕರಿಬೇಕು, ಸೊ ಇದನ್ನೆಲ್ಲ ಚೇಂಜಸ್ ಮಾಡ್ಬೇಕು ಅಂತ. ಅಲ್ಲಿ ಅಶ್ವಿನಿ ದೇವತೆನು, ಸಾಧುನು, ಆಮೇಲೆ ಆಂಜನೇಯನು ಎಲ್ಲರೂ ಬರ್ತಾರೆ. ಸೊ ಈಗ ಇಲ್ಲಿ ಏನಾಗಿದೆ ಈ ಪರಿಸ್ಥಿತಿಯಲ್ಲಿ, ಉರ್ಮಿ ಅನ್ನೋ ಈ ಒಂದು ಏನು ಜನ್ಮ ತಗೊಂಡಿದ್ದಾಳಲ್ಲ, ಅವಳು ಶ್ರೀಲಂಕಾದಲ್ಲಿ ಹುಟ್ಟಿದಾಳೆ. ಸೊ ಶ್ರೀಲಂಕಾದಲ್ಲಿ ಅಲ್ಲಿ ಯಾವುದೇ ರೀತಿಯ ಒಂದು ಆಂಜನೇಯನ ಒಂದು ಏನು ಫಾಲೋಯರ್ಸು ಇರೋದಿಲ್ಲ ಅಂತ ಒಂದು ಊರಲ್ಲಿ ಹುಟ್ಟಿರ್ತಾಳೆ, ದೇಶದಲ್ಲಿ. ಈ ರವಿ ಅನ್ನೋನು ಬೇರೆ ಕಡೆ ಭಾರತದಲ್ಲಿ ಹುಟ್ಟಿರ್ತಾನೆ. ಸೊ ಈ 2 ಆತ್ಮಗಳ ಒಂದು ಆ ಎಳೆಗಳನ್ನ ಸೇರಿಸ್ಬೇಕು ಅಂದ್ರೆ ಇಬ್ರು ಬೇರೆ ಬೇರೆ ಕಡೆ ಇದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ ಅಂತ ಕಾಲ ಮತ್ತೆ ಅಶ್ವಿನಿ ದೇವಿ ಎಲ್ಲ ಕೇಳ್ತಾರೆ. ಆಗ ಆಂಜನೇಯ ಇಲ್ಲಿ ಇನ್ನೊಂದು ಏನು ವಿಶೇಷ ಅಂದ್ರೆ, ಇಲ್ಲಿ ಈಗ ರವಿ ಹುಟ್ಟಿರ್ತಾನಲ್ಲ, ಅವನು ಕೂಡ ಆಂಜನೇಯನ ಭಕ್ತ ಆಗಿರ್ತಾನೆ. ಅವನಲ್ಲಿ 14 ಎಳೆಗಳೇ ಇರುತ್ತೆ. ಇವರಿಗೆ ಅಂದ್ರೆ ಅವನು ಒಂದು ಕೆಲಸ ಮಾಡ್ತಿರ್ತಾನ ಒಂದು ಕಂಪನಿಯಲ್ಲಿ. ಸೊ ಇದೆಲ್ಲ ಗೊತ್ತಿರುತ್ತೆ.
ಆ ಓಕೆ. ಈ ಏನ್ ಅವಾಗ ಅಶ್ವಿನಿ ದೇವತೆ ಕಾಲ ಕೇಳ್ತಾರೆ, ನೀನೇನು ಅವಾಗ ಲಕ್ಷ್ಮಣನ್ಗೆ ಸಂಜೀವಿನಿ ತಂದು ಇಮಿಡಿಯೇಟ್ ಆಗಿ ಬದುಕ್ಸಿ ಆ ರೀತಿ ಏನಾದ್ರು ಮಾಡ್ತೀಯಾ, ಇಲ್ಲ ಹಾರಿ ಹೋಗಿ ಉರ್ಮಿನ ಕರ್ಕೊಂಡೋಗಿ ನೀನ್ ಈ ರೀತಿ ಎಲ್ಲ ಚೇಂಜಸ್ ಮಾಡ್ತೀಯಾ, ಯಾವ ರೀತಿ ಮಾಡ್ತೀಯಾ ನೀನು, ಏನು ಚೇಂಜಸ್ ಮಾಡ್ತೀಯಾ, ಹೇಗೆ ಬದಲಾವಣೆ ಮಾಡ್ತೀಯಾ ಅಂತ ಎಲ್ಲ ಕ್ವಶನ್ ಆಗ್ತಾ ಇದ್ದಾಳೆ. ಸೊ ಆಗ ಆಂಜನೇಯ ಯೋಚನೆ ಮಾಡ್ತಾರೆ, ಆ ರೀತಿ ಎಲ್ಲ ನಾನು ಏನು ಮಾಡೋದಿಲ್ಲ, ಹಾಗೆಲ್ಲ ಮಾಡಕ್ ಆಗಲ್ಲ ಅಂತೇಳಿ. ಸೊ ಈ ಈ ಎಕ್ಸ್ಚೇಂಜ್ ಮಾಡ್ಬೇಕು ಅಂತೇಳಿ ಕನಸಿನ ಲೋಕದಲ್ಲಿ ಕರ್ಕೊಂಡೋಗಿ, ಇದು ಕನಸಿನ ಲೋಕ, ಕನಸಿನ ಲೋಕದಲ್ಲಿ ಈ ಒಂದು ಬದಲಾವಣೆಯನ್ನ ನಾನು ಮಾಡಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕನಸಿನ ಲೋಕ ಅಂತೇಳಿ ತುಂಬಾ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾರೆ. ಕನಸು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ, ಇವಾಗ ಒಂದು ದೃಶ್ಯ ನೋಡಿದಾಗ, ಅಂದ್ರೆ ತುಂಬಾ ಕನಸುಗಳು ಬೀಳ್ತಾ ಇರುತ್ತಲ್ಲ ಒಬ್ಬ ಮನುಷ್ಯನಿಗೆ, ಒಂದು ದೃಶ್ಯ ನೋಡಿದಾಗ ಆ ಕನಸಿನ ರೂಪದಲ್ಲಿ ಅವ್ರಿಗೆ ದೃಶ್ಯ ಕಾಣಿಸ್ತಿರುತ್ತೆ. ಅಂದ್ರೆ ಈ ಕನಸು ಒಂದು ದೃಶ್ಯ ನೋಡಿದಾಗ ಅದನ್ನ ರಿಪೀಟೆಡ್ ಆಗಿ ಯೋಚನೆ ಮಾಡಿದಾಗ ಆ ಆಲೋಚನೆಗೆ ಒಂದು ಶಕ್ತಿ ಇರುತ್ತೆ. ಅದು ಹೋಗಿ ಏನಾಗುತ್ತೆ, ಆ ಒಂದು ಆತ್ಮದೊಳಗಡೆ ಸೇರ್ಕೊಳ್ಳುತ್ತೆ ಆ ಒಂದು ಯೋಚನೆ. ಈಗ ಉದಾಹರಣೆಗೆ ಯಾರಿಗೋ ಒಂದು ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟ್ ಆಗಿರೋದು ಒಬ್ರು ಮನಸ್ಸಿನಲ್ಲಿ ಸೇರ್ಕೊಂಡು ನಿಜ ಜೀವನದಲ್ಲಿ ಅವನಿಗಾಗಿರೋದು ಇವನಿಗೂ ಆಗುತ್ತೇನೋ ಎನ್ನೋ ಒಂದು ಫೀಲಿಂಗ್ ಅಲ್ಲಿ ಅವರು ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಆದ್ರೆ ಅದೇನಾಗುತ್ತೆ, ಅದು ನಿಜವಾಗ್ಲಿ ಒಬ್ರಿಗಾಗಿದೆ ಅಂದ್ರೆ ಇನ್ನೊಬ್ರಿಗಾಗಲ್ಲ. ಯಾಕಂದ್ರೆ ಅವರವ್ರ ಡೆಸ್ಟಿನಿ, ಅವರವ್ರ ಒಂದು ಸೋಲ್ ಪರ್ಪಸ್, ಅವರವ್ರದ್ದು ಒಂದು ಎನರ್ಜಿ ಲೆವೆಲ್ ಬೇರೆ ಇರುತ್ತೆ. ಒಬ್ರಿಗಾಗಿದ್ದು ಇನ್ನೊಬ್ರಿಗಾಗಲ್ಲ. ಆದ್ರೆ ಆ ಒಂದು ಆಲೋಚನೆಯಿಂದ ಆ ಒಂದು ದೃಶ್ಯನ ನೋಡಿ ರಿಪೀಟೆಡ್ ಆಗಿ ಅವರು ತಮ್ಮ ಸೋಲ್ ಅಲ್ಲಿ ಒಂದು ಲಗೇಜ್ ಅಥವಾ ಬ್ಯಾಗೇಜ್, ಒಂದು ಭಾರವನ್ನ ಮಾಡ್ಕೊಂಡಿರ್ತಾರೆ. ಆ ಒಂದು ದೃಶ್ಯನ ನೋಡಿ ಆ ಒಂದು ಆಲೋಚನೆನ ಆ ಒಂದು ಆತ್ಮಕ್ಕೆ ಕಳಿಸಿರ್ತಾರೆ. ಆಗ ಆತ್ಮದಲ್ಲಿ ಒಳಗಡೆ ಸೇರಿರುವ ಆ ಒಂದು ಬೇಡವಾದ ಅಂಶ ಆತ್ಮ ಅವಾಗವಾಗೆ ಅದನ್ನ ಹೊರಗೆ ಹಾಕ್ಬೇಕಂತೆ. ಹೊರಗಡೆ ಹಾಕೊಂಡು ಮತ್ತೆ ಆಸ್ ಇಟ್ ಈಸ್ ಅದು ಎನರ್ಜಿಯನ್ನ ಮೇಂಟೈನ್ ಮಾಡ್ಬೇಕು. ಇದನ್ನ ನಡಿಬೇಕಲ್ವಾ ನಿಜ ಜೀವನದಲ್ಲಿ? ಇದು ಯಾವ್ದು ನಡೆಯೋದಿಲ್ಲ. ಅದೇ ಕನಸಿನ ರೂಪದಲ್ಲಿ ಏನಾಗ್ತಾ ಇರುತ್ತೆ, ಆ ಒಂದು ಸೇರ್ಕೊಂಡಿರೋ ಲಗೇಜ್ ಅಥವಾ ಬ್ಯಾಗೇಜ್, ಅದೊಂದು ಆ ಒಂದು ಬೇಡವಾದ ಆಲೋಚನೆ ಅದು ಕನಸಿನ ರೂಪದಲ್ಲಿ ಹೊರಗಡೆ ಬಂದು ಕನಸಿನಲ್ಲಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ, ಈ ರೀತಿ ನಡೆದಿದೆ, ಈ ರೀತಿ ಆಗಿದೆ. ಆ ಆತ್ಮ ತನ್ನ ಭಾರವನ್ನ ಕಡಿಮೆ ಮಾಡ್ಕೊಳ್ತಾ ಇರುತ್ತೆ. ಈ ರೀತಿ ನಮ್ಗೆ ಎಷ್ಟೋ ಸ್ವಪ್ನಗಳು ಬರ್ತಾ ಇರುತ್ತೆ ಅಂತ ಈ ಒಂದು ಪುಸ್ತಕದಲ್ಲಿ ತಿಳಿಸ್ತಾರೆ. ನಿಜವಾಗ್ಲೂ ಈ ಒಂದು ವಿಷಯನ ಕೇಳಿದಾಗ ಎಷ್ಟು ಕರೆಕ್ಟ್ ಅನ್ಸ್ತು ಅಂದ್ರೆ, ತುಂಬಾ ಜನ ಬಹಳಷ್ಟು ಕನಸಿನ ಬಗ್ಗೆ ಏನೇನೋ ಹೇಳ್ತಾ ಇರ್ತಾರೆ, ಬಟ್ ಇದು ತುಂಬಾ ಪರ್ಫೆಕ್ಟ್ ಅಂತ ಅನ್ಸ್ತು ನನ್ಗೆ. ಯಾಕಂದ್ರೆ ಎಷ್ಟೋ ಸರಿ ಏನೋ ಕೇಳ್ತಾ ಇರ್ತಾರೆ, ಏನನ್ನೋ ನೋಡ್ತಾ ಇರ್ತಾರೆ, ಏನನ್ನೋ ಯೋಚನೆ ಮಾಡ್ತಾರೆ. ಇದೆಲ್ಲ ನಮ್ಮ ಒಳಗಡೆ ಆ ಒಂದು ಎನರ್ಜಿ ಕೊಟ್ಟು, ಅದಕ್ಕೆ ಶಕ್ತಿ ಕೊಟ್ಟು ಆ ಒಳಗಡೆ ಮೆಸೇಜ್ ಅನ್ನ ಕಳಿಸ್ತಾನೆ ಇರ್ತೀವಿ. ಆ ಒಂದು ಅನ್ವಾಂಟೆಡ್ ಆಲೋಚನೆ ಅದು ಹೊರಗಡೆ ಹಾಕ್ಲಿಕ್ಕೆ ನಾವು ಮಲ್ಕೊಂಡಾಗ ಕನಸಿ ರೂಪದಲ್ಲಿ ಹೊರಗಡೆ ಹಾಕ್ತಾ ಇರುತ್ತೆ. ಸೊ ಈ ಒಂದು ವಿಷಯನ ಆಂಜನೇಯ ಸ್ವಾಮಿ ತಿಳಿಸ್ತಾ ಇರ್ತಾರೆ. ಆ ರೀತಿ ಎಷ್ಟೋ ಕನಸುಗಳು ನಡೀತಾ ಇರುತ್ತೆ. ಈಗ ಏನ್ ಮಾಡ್ಬೇಕು, ಉರ್ಮಿ ಸರಿ ಹೋಗ್ಬೇಕು. ಸೊ ಒಂದು ಯಾವಾಗ್ಲೂ ಉರ್ಮಿಗೆ ಒಂದು ಕನಸು ಬರ್ತಾ ಇರುತ್ತೆ. ಯಾವ ರೀತಿ ಅಂದ್ರೆ ಹಿಂದೆ ನಡೆದೋಗಿರೋ ಆತ್ಮದಲ್ಲಿ ಒಂದು ಏನಿರುತ್ತ ಆ ಒಂದು ಮೆಮೊರಿ ಪವರ್ ಇರುತ್ತೆ. ಏನಾದ್ರೂ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಯಾವುದೋ ಒಂದು ಜನ್ಮದಲ್ಲಿ, ಅದೆಲ್ಲ ಆ ಒಂದು ಸ್ಟೋರಿ ಕಲೆಕ್ಟ್ ಮಾಡಿಟ್ಕೊಂಡಿರುತ್ತೆ. ಆತ್ಮದಲ್ಲಿ ಆ ಒಂದು ಜೆನೆಟಿಕ್ ಇನ್ಫಾರ್ಮೇಶನ್ ಕೂಡ ಇರುತ್ತೆ ಅಂತ ಎಲೆಗಳಲ್ಲಿ ಅದು ತುಂಬಾ ವಿಷಯ, ಅದು ಬೇರೆ, ಅದು ಗೊತ್ತಿರುತ್ತೆ. ಸೊ ಆ ರೀತಿ ಆ ನೆನಪನ್ನ ಇಟ್ಕೊಂಡಿರುತ್ತಲ್ವಾ, ಅವಳಿಗೆ ಪ್ರತಿದಿನ ಕನ್ಸ್ ಬಿಡ್ತದೆ, ಯಾರೋ ಮಗನನ್ನ ದೂರ ಮಾಡ್ದ ಹಾಗೆ, ಆಮೇಲೆ ದೂರದಿಂದ ಅವನನ್ನ ಕರಿತಾ ಇರೋ ಹಾಗೆ, ಇವಳಿಗೆ ಅವಳಿಂದ ಬೇರೆ ಹೋದ ಹಾಗೆ, ಒಂಥರ ನೋವಿಂದ, ದುಃಖದಿಂದ, ಆ ಸಪರೇಷನ್ ಆಗಿರೋ ಒಂದು ಭಾವನೆ ಅವಳಿಗೆ ಯಾವಾಗ್ಲೂ ಹುಟ್ಕೊಳ್ತಾ ಇರ್ತದೆ. ಯಾಕಂದ್ರೆ ಗತ ಜನ್ಮದಲ್ಲಿ ಆತ್ಮ ಆ ಒಂದು ಸನ್ನಿವೇಶ ಈಗ ಅವಳಿಗೆ ಮತ್ತೆ ಅದು ರಿಪೀಟೆಡ್ ಆಗಿ ಆ ಒಂದು ಫೀಲಿಂಗು ಅವಳಿಗೆ ಕನಸಿನ ರೂಪದಲ್ಲಿ ಬರ್ತಾ ಇರುತ್ತೆ. ಸೊ ಆ ಕನಸಿನ ರೂಪದಲ್ಲಿ ಏನಾಗ್ಬೇಕು, ಆ ಮಗುವನ್ನ ಅಟ್ರಾಕ್ಟ್ ಮಾಡ್ಕೋಬೇಕು. ಅಂದ್ರೆ ಆ ಎನರ್ಜಿ, ಆ ಮಗನ ಒಂದು ಎಳೆಗಳು ಇವಳ್ದು ಒಂದು ಸೇರ್ಬೇಕು. ಸೊ ಅಟ್ ದ ಸೇಮ್ ಟೈಮ್ ಅಲ್ಲಿ ಮಗನಿಗೆ ಕೂಡ ಅಂತ ರಿಪೀಟೆಡ್ ಆಗಿ ಕನ್ಸ್ ಬೀಳ್ತಾ ಇರತ್ತೆ. ಯಾರೋ ದುಃಖದಲ್ಲಿ ಅಳುತ್ತವರಾಗಿ ನೋಡಿ, ಎಷ್ಟು
ಆತ್ಮದ ಒಂದು ವಿಭಜನೆ ಆದಾಗ ಇಲ್ಲಿ ಆ ತಾಯಿಗೂ ಮತ್ತು ಮಗುಗಿರೋ ಕನೆಕ್ಷನ್ ಅಲ್ಲಿ ಮತ್ತೆ ರಿಪೀಟೆಡ್ ಆಗಿ ಕನೆಕ್ಟ್ ಆಗೋಕೆ ಸೇಮ್ ಕನ್ಸು ಬೀಳ್ತಾ ಇರತ್ತೆ. ಆ ಮಗುಗೆ ಆ ದುಃಖದಲ್ಲಿ ಏನೋ ಕಳ್ಕೊಂಡ ಹಾಗೆ ನನ್ನನ್ನು ಕರೀತಾ ಇದ್ದಾರೆ, ಆದ್ರೆ ನನಗೆ ರೀಚ್ ಆಗಕ್ ಆಗ್ತಿಲ್ಲ. ಸೊ ತಾಯಿ ನನ್ನನ್ನ ಕರೀತಾ ಇದ್ದಾಳೆ, ಮಗು ಮಗು, ಈ ರೀತಿ ಅವನಿಗೂ ಕೂಡ ರಿಪೀಟೆಡ್ ಆಗಿ ಕನ್ಸ್ ಬೀಳ್ತಿರತ್ತೆ. ಆದ್ರೆ ಯಾರಿಗೂ ಇಬ್ರಿಗೂ ಏನು ಗೊತ್ತಿಲ್ಲ. ಅವಳಿಗೆ ಒಂದು ಅನಾರೋಗ್ಯದ ರೂಪದಲ್ಲಿ ಅವಳಿಗೆ ತೊಂದರೆ ಆಗ್ತಿರುತ್ತೆ, ಇವನಿಗೆ ಕನ್ಸ್ ಬೀಳ್ತಿರುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಸೊ ಹನುಮಂತನಿಗೆ ಇದೆಲ್ಲ ಗೊತ್ತು, ಯಾಕಂದ್ರೆ ದೈವ ಭಗವಂತನಿಗೆ ಕಾಲ ಹಿಂದೆ ಮುಂದೆ ಎಲ್ಲ ಗೊತ್ತಿರುತ್ತೆ. ಇದನ್ನೆಲ್ಲ ನೋಡಿ ಸೊ ಏನ್ ಮಾಡ್ಬೇಕು, ಇದನ್ನ ನಾನು ಹೇಗಾದ್ರೂ ಮಾಡಿ ಅವಳನ್ನ ಈ ಜನ್ಮದಲ್ಲಿ ಸರಿ ಮಾಡ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಸ್ವಲ್ಪ 10 minutes ಟೈಮ್ ಆಗುತ್ತೆ, ಇನ್ನೊಂದ್ ಚೂರ್ ಇದೆ, ಎಂಡ್ ಮಾಡ್ತೀನಿ. ಸೊ ನೋ ಪ್ರಾಬ್ಲಮ್ ಅಲ್ಲ ಮೇಡಮ್. ಸೊ ಇಲ್ಲಿಗೆ ಈ ಒಂದ್ ಸೆಷನ್ ಎಂಡ್ ಆಗುತ್ತೆ ಅದಕ್ಕೆ. ಸೊ ಈ ರವಿ ಅವನು ಕೂಡ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ತುಂಬಾ ಟಯರ್ಡ್ ಆಗಿ ಸುಸ್ತಾಗಿ ಆ ಕಂಪ್ಯೂಟರ್ ಚೇಂಬರ್ ಮೇಲೆ ಅವನು ಹಾಗೆ ಮಲಗ್ ಬಿಡ್ತಾನೆ. ಸೊ ಕನಸಿನ ಲೋಕಕ್ಕೆ ಹೋಗ್ತಾನೆ. ಹನುಮಂತ ಉರ್ಮಿನ ಕೂಡ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಮೂವರು ಕನಸಿನಲ್ಲಿ ಸೇರ್ತಾರೆ, ಉರ್ಮಿ ಮತ್ತೆ ಮಗ ಮತ್ತೆ ಆಂಜನೇಯ ಸ್ವಾಮಿ. ಸೊ ಅಲ್ಲಿ ಸೊ ಈ ಆಂಜನೇಯನ ಕನಸಿನಲ್ಲ ಇದೆಲ್ಲ ನಡೆಯುತ್ತೆ. ಕನಸಿನಲ್ಲಿ ಹನುಮಂತನ ದರ್ಶನ ಆಗುತ್ತೆ. ಆಗ ಉರ್ಮಿ ಕೇಳ್ತಾಳೆ, ಬಂದ ನೀನು ಇಷ್ಟು ವರ್ಷದ ನಂತರ ಈಗ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೀಯಾ ದೇವಾ ಅಂತ ಎಷ್ಟು ಖುಷಿಯಿಂದ ಆನಂದದಿಂದ ಆ ಒಂದು ಈಗ ತಾಯಿ ತಂದೆ ದರ್ಶನ ಆದ್ರೆ ಎಷ್ಟೋ ವರ್ಷದ ನಂತರ ಆ ಒಂದು ಭಾವನೆ, ಆ ಒಂದು ಒಳಗಡೆ ಇರುವ ಖುಷಿ, ಆ ರೀತಿ ಅವಳಿಗೆ ಒಂದು ಏನೋ ಒಂಥರ ಜ್ಞಾನೋದಯ ತರ ಆಗಿ, ಯಾವುದೋ ಒಂದು ಕಾರಣ ಇದೆ, ನೀನ್ ಮತ್ತೆ ಬಂದಿದ್ದೀಯಾ, ನನಗಾಗಿ ಬಂದಿದ್ದೀಯಾ ಅಂತ ಕೇಳಿದಾಗ, ನಿಮಗಾಗಿ ಬಂದಿದ್ದೇನೆ, 45 ವರ್ಷದ ನಂತರ ನಾನು ನನಗೆ ಜ್ಞಾನೋದಯ ಆಗಿದೆ, ನಿಮಗಾಗಿ ಬಂದಿದ್ದೇನೆ ಅಂತೇಳಿ ಉರ್ಮಿ ಹತ್ರ ಒಬ್ಬ ತಂದೆ ತರ, ಒಬ್ಬ ಕೇರ್ ಟೇಕರ್ ತರ ಅವ್ರಿಗೆ ಹೇಳ್ತಾಳೆ. ಹನುಮಂತ ಉರ್ಮಿಗೆ ಹೇಳ್ತಾನೆ. ಅವಾಗ ತಾಯಿ ಉರ್ಮಿ ತುಂಬಾ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾಳೆ. ಸೊ ಅದೇ ಆ ಸಮಯದಲ್ಲಿ ಅಲ್ಲಿ ಕನಸಿನ ಲೋಕದಲ್ಲಿ ಮಗುನು ಕನೆಕ್ಟ್ ಆಗ್ತಾನೆ, ಮಗ ಅಲ್ಲಿ ರವಿ, ಅಲ್ಲಿ ಕೂಡ ಅವನು ಕೂಡ ನಮಸ್ಕಾರ ಮಾಡ್ತಾನೆ. ಈ ಒಂದು ಕನಸಿನ ಸಮಯದಲ್ಲಿ ದೇವರು ಆ ಒಂದು ಎಳೆಗಳ ಎಕ್ಸ್ಚೇಂಜ್, ಅಂದ್ರೆ ಮಗನಲ್ಲಿರುವ 7 ಚಂದ್ರನ ಎಳೆಗಳು ವಿಭಜನೆ ಮಾಡ್ತಾರೆ. ಸೊ ಚಂದ್ರನಿಗೆ 13 ಮತ್ತೆ ಆಸ್ ಇಟ್ ಈಸ್ ಬರುತ್ತೆ. ಇಲ್ಲಿ ಮಗನಿಗೆ ಸಾಧು, ಆ ಚಂದ್ರನಲ್ಲಿರುವ ಸಾಧುವಿನ ಎಳೆಗಳು ಮಗನಿಗೆ ಕೊಡ್ತಾರೆ, ಆ 7. ಮಗ ಆಸ್ ಇಟ್ ಈಸ್ ನಾರ್ಮಲ್ ಆಗ್ತಾನೆ, ಅವನಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಆದ್ರೆ ಇಲ್ಲಿ ಚಂದ್ರನಿಗೆ ಮತ್ತೆ ತನ್ನದೇ ಆದ ಒಂದು ಆತ್ಮದ ಸಂಸ್ಕಾರದ ಎಳೆಗಳು ಎಲ್ಲ ಸೇಮ್ ಆಗಿ ಮಗನಿಂದ ಬಂದಿದ್ದು ಸಪರೇಟ್ ಆಗಿರೋದು ಬಂದಿದ್ಕೆ ಅವಳು ಆಸ್ ಇಟ್ ಈಸ್ ಆರಾಮಾಗ್ಬಿಡ್ತಾಳೆ. ಎರಡೂ ಸೇರಿದ ತಕ್ಷಣ ಕನಸಿನ ಲೋಕದಲ್ಲಿ ಈ ಎಕ್ಸ್ಚೇಂಜ್ ಎಲ್ಲ ಒಂದು ಕನಸಿನ ಲೋಕದಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಸರಿ ಮಾಡ್ತಾರೆ. ಈಗ ನಿನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ನೋವಿಲ್ಲ, ದುಃಖ ಇಲ್ಲ, ನೀನು ತುಂಬಾ ಆರಾಮಾಗಿದ್ಯಾ, ನಿನ್ಗೆ ಯಾವುದೇ ರೀತಿಯ ಅಟ್ಯಾಕ್ಸ್ ಬರೋದಿಲ್ಲ ಅಂತ ಹೇಳ್ತಾರೆ. ನೀನ್ ತುಂಬಾ ಆರೋಗ್ಯವಾಗಿದ್ಯಾ ಅಂತ. ಅನ್ಕಂಡೀಷನಲ್ ನೋಡಿ, ನಿಸ್ವಾರ್ಥವಾದ ಸೇವೆ, ಇಲ್ಲಿ ಅನ್ಕಂಡೀಷನಲ್ ಪ್ರೀತಿ. ಅಂದ್ರೆ ಯಾವುದೇ ರೀತಿಯ ಕಂಡೀಷನ್ ಇಲ್ಲದೆ ಭಗವಂತ ಸ್ವಯಂ ತಾನೇ ಆ ಒಂದು ಕಷ್ಟದಿಂದ ಪರಿಹಾರ ಮಾಡ್ಬೇಕಂತೂ ಆ ಕನಸಿನ ಲೋಕಕ್ಕೆ ಕರ್ಕೊಂಡೋಗಿ ಅವಳ ಒಂದು ಕಾಯಿಲೆನ ವಾಸಿ ಮಾಡೋದಕ್ಕೆ ಏನು ಕಾರಣ, ಇದು ಯಾಕಾಗಿದೆ, ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ, ನಾನೇ ಅವಾಗೂ ಕೂಡ ಇದನ್ನ ನಾನೇ ಮಾಡಿದೀನಿ ಅಂತ 45 ವರ್ಷದ ನಂತರ ಮತ್ತೆ ಬಂದಿದೀಯಾ, ಇಷ್ಟು ವೇಗವಾಗಿ ಬಂದಿದ್ದೀರಾ ಸ್ವಾಮಿ ಅಂತ ಕೇಳ್ತಾಳೆ. ಈ ದೃಶ್ಯವನ್ನ ನಾವೆಲ್ಲ ನೆನ್ಪು ಮಾಡ್ಕೊಂಡಾಗ ಆ ಭಗವಂತನ ಲೀಲೆ ಎಷ್ಟು ವಿಚಿತ್ರ. ಅದಕ್ಕೆ 14-13 ಎಲೆಗಳ ಇರುವ ಆ ಒಂದು ಜ್ಞಾನ, ಈ ಯೂನಿವರ್ಸು ಎಲ್ಲ ಅವನ ಇಚ್ಛೆಯಂತೆ ನಡೀತಿದೆ. ಶಿವನ ಲೀಲೆ ಇಲ್ಲದೆ ಏನು ಆಗೋದಿಲ್ಲ. ಆದ್ರೆ ನಮ್ಮಲ್ಲಿ ಸಾಧನೆ ಇದ್ದಾಗ ಆ ಭಗವಂತನ ದರ್ಶನ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನಿಜ ರೂಪಕ್ಕೆ ಕನಸಿನಿಂದ ಅಂತ ಹೇಳ್ತಾರೆ. ಸೊ ಆಗ ವೇಗವಾಗಿ ಬಂದಿದ್ದೀರಾ ಅಂತ ಕೇಳಿದ ಆಕೆ ಎಷ್ಟು ಸಂತೋಷದಿಂದ, ಆನಂದದಿಂದ, ಒಂದು ಆನಂದ ಪಾಶ್ವದಿಂದ ಅವಳು ಮತ್ತೆ ಕನಸಿನ ಲೋಕದಿಂದ ಹೊರಗಡೆ ಬರ್ತಾಳೆ.
ನಮಸ್ಕರಿಸುತ್ತಾಳೆ. ಆಗ ಎಲ್ಲ ಮಾಮೂಲು ಮಾಯ ಆಗಿ ಮತ್ತೆ ಆಂಜನೇಯ ಇರೋದಿಲ್ಲ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಮತ್ತೆ ಈ ಕಾಲ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರಲ್ವಾ, ಇದೆಲ್ಲ ನಡೆದಾದ್ಮೇಲೆ ಆಸ್ ಇಟ್ ಈಸ್ ಎಲ್ಲಾನು ಸರಿ ಹೋಗುತ್ತೆ. ಎಷ್ಟು ವರ್ಷಗಳು ಜೀವನ ಮಾಡ್ತಾ ಇರ್ತಾರೆ. ಮತ್ತೆ ಕಾಲಂಗೆ ಕೇಳ್ತಾರೆ, ಯಾಕೆ ಇಲ್ಲಿ ಯಾರೋ ಯಮರಾಜ ಬರ್ತಿರೋದು ಕಾಣಿಸ್ತಾ ಇದೆ ಅಲ್ಲ ಕಾಲ, ಏನ್ ನೋಡು ಅಂತ. ಅಯ್ಯೋ ಈ ಉರ್ಮಿ ಎಷ್ಟು ಶಕ್ತಿಶಾಲಿ ಆತ್ಮ, ಯಾಕೆ ಇದೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲಿ ಯಮರಾಜ ಯಾರನ್ನೋ ಕರ್ಕೊಂಡೋಗಕ್ ಬಂದಿದ್ದಾನೆ ಅಂದ್ರೆ, ಅಲ್ಲಿ ಉರ್ಮಿನ ಒಂದು ಜೀವನ ಕೊನೆ ಮಾಡಿ ಕರ್ಕೊಂಡೋಗ್ಬೇಕು ಅಂತ ಬಂದಿದ್ದಾನೆ. ಕಾಲ ಹಂಗೆ ಎಲ್ಲ ಗೊತ್ತಿರುತ್ತೆ. ಯಾಕೆ ಅವಳಷ್ಟು ಶಕ್ತಿಶಾಲಿ ಆತ್ಮ, ಇದು ಹೇಗ್ ಸಾಧ್ಯ, ಉರ್ಮಿ ತಪ್ಸ್ಕೊಳ್ಬೇಕು ಈ ಒಂದು ಯಮನ ಒಂದು ಸಾವಿನ ಅಂಚಿನಿಂದ ಅಂತೇಳಿ ನಾನು ಒಂದು ವಿಶೇಷವಾದ ಒಂದು ಕಲಿಕೆಯನ್ನ, ಒಂದು ಜ್ಞಾನವನ್ನ ಇವಳಿಗೆ ಕಲ್ಸ್ಕೊಡ್ತೀನಿ ಅಂತೇಳಿ ಅಲ್ಲಿಗೆ ನಿಲ್ಸ್ತಾನೆ. ಯಾವ ರೀತಿ ಈ ಜ್ಞಾನವನ್ನ ಉರ್ಮಿಗೆ ಈ ಒಂದು ಮೃತ್ಯುಂಜಯ ಅಂದ್ರೆ ಆ ಒಂದು ಯಮನ ಬಾಯಿಂದ ಹೋಗೋದು, ಹೊರಗಡೆ ಬರೋದಕ್ಕೆ ಯಾವ ರೀತಿ ಹನುಮಂತ ಕಲ್ಸ್ಕೊಡ್ತಾನೆ ಅನ್ನೋದು ಮುಂದಿನ ನಾಳಿನ ವಿಷಯದಲ್ಲಿ ತುಂಬಾ ನೀಟಾಗಿ ತಿಳಿಸ್ತಾರೆ. ಸೊ ಇದಿಷ್ಟು ಇಂದ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಸಾಧನೆ ಮಾಡೋದ್ರಿಂದ ನಾವು ನಮ್ಮ ಆತ್ಮದ ಶಕ್ತಿಯನ್ನ ಬೆಳೆಸ್ಕೊಳ್ತೀವಿ. ನಮ್ಗೆ ಆ ಭಗವಂತನ ಒಂದು ಹೇಳ್ತೀವಲ್ಲ, ಆಟೋ ರೈಟಿಂಗ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಇದೆಲ್ಲ ಈಗೂ ಕೂಡ ಧ್ಯಾನದಿಂದ ಎಷ್ಟೋ ಜನ ಆ ಮೆಸೇಜಸ್ ಅನ್ನ ಪಡಿತಾ ಇದ್ದಾರೆ. ಇಂಥ ಜ್ಞಾನ ಎಲ್ಲ ಕೇವಲ ಸಾಧನೆಯಿಂದ ಮಾತ್ರ ಸಾಧ್ಯ. ಯಾವಾಗ ನಾವು ಈ ಔಟರ್ ವರ್ಲ್ಡ್, ಹೊರಗಡೆ ಪ್ರಪಂಚನ ಮೀರಿ ಒಳಗಡೆ ಪ್ರಪಂಚಕ್ಕೆ ನಾವು ಸೇರ್ತೀವೋ ಧ್ಯಾನದ ಮೂಲಕ, ಆ ಜ್ಞಾನದ ಮೂಲಕ, ಆಗ ಮಾತ್ರ ಇದೆಲ್ಲ ಸಾಧ್ಯ ಆಗತ್ತೆ. ಇದು ಆಗಿನ ಕಾಲದಲ್ಲಿ ಆ ಭಗವಂತನು ಮಾಡಿರುವ ಕ್ರಿಯೆ. ಸೊ ಇದಕ್ಕೆ ಈಗ ನೀವು ಪ್ರಶ್ನೆ ಮಾಡಿದಾಗ ಕೇವಲ ನಾವು ಸಾಧನೆಯಿಂದ ಇಂಥ ಶಕ್ತಿಯನ್ನು ಪಡಿಬಹುದು ಅನ್ನೋದಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಪುಸ್ತಕದಲ್ಲಿರೋ ಈ ವಿಷಯಗಳನ್ನ ನನಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ನಾನು ನಿಮ್ಗೆ ತಿಳಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೋಪ್ ನಿಮ್ಗೆಲ್ಲ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿರುವ ಮಹಾವತಾರ್ ಬಾಬಾ ಟೀಮ್ ಮತ್ತೆ ಇಷ್ಟೊತ್ತು ಸಹನೆಯಿಂದ ಕೇಳಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸೊ ಇದು ಇವತ್ತಿನ ವಿಷಯ ಆಗಿತ್ತು. ಎಸ್, ಥ್ಯಾಂಕ್ ಯು ಮೇಡಮ್. ಸೊ 2 ದಿವಸ ಕಾಲ ನಮ್ಮ ಅದ್ಭುತವಾದ ಸ್ವಾಧ್ಯಾಯ ನಡೀತು, ಇಮೋರ್ಟಲ್ ಟಾಕ್ಸ್. ಇದು ಈ ಬುಕ್ಕು ಅಂದ್ರೆ ಓದಿರೋ ಆ ಸ್ಟೇಜಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಖಂಡಿತ ಈ ಸ್ವಾಧ್ಯಾಯದಲ್ಲಿ ಮಾತ್ರ ನಾವು ಅರ್ಥ ಮಾಡ್ಕೊಂಡು ಮತ್ತೆ ಓದಿದ್ರೆ ಇನ್ ಸ್ವಲ್ಪ ಆಳವಾದ ಅರ್ಥ ನಾವು ತಗೊಳಕಾಗತ್ತೆ. ಅದಕ್ಕೋಸ್ಕರ ತೆಲುಗು ವರ್ಷನ್ ಇಂದ ತಗೊಂಡ್ ಬಂದಿರೋದು ನಾವು ಕೂಡ, ತೆಲುಗುವಿಂದ ಟ್ರಾನ್ಸ್ಲೇಟ್ ಮಾಡಿರೋದು. ಇದು ಇಂಗ್ಲಿಷ್ ಅಲ್ಲಿ ಪುಸ್ತಕ ಇದೆಯಲ್ಲ ಮೇಡಮ್? ಇಂಗ್ಲಿಷ್ ಅಲ್ಲಿ ಸರ್ ನಾವು ಓದಿಲ್ಲ. ನಾನು ತೆಲುಗು ಒಂದು ಕ್ಲಾಸಸ್ ಮಾಡಿರುವ ಮೇಡಮ್ ಅವರಿಂದ ಈ ಒಂದು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಇದನ್ನ ಮಾಡಿರೋದು. ಓಕೆ ಓಕೆ. ಇದು ಈಸಿ ಆಗತ್ತೆ ನಮ್ಗೆ ಹೇಳ್ಲಿಕ್ಕೆ, ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಇದೆ. ಬುಕ್ ಇದೆ, ಬಟ್ ನಾನು ಆ ಬುಕ್ ನಾನು ಓದಿಲ್ಲ. ಥ್ಯಾಂಕ್ ಯು. ತುಂಬಾ ಅದ್ಭುತ ಮೇಡಮ್. ಮೇಡಮ್, ಅದೇ ಬಾಹ್ಯ ಪ್ರಪಂಚಕ್ಕಿಂತ ಆಂತರಿಕ ಪ್ರಪಂಚದಲ್ಲಿ ಏನು ಕೋರಿಕೆಗಳಿರ್ತಾವ ಅವನ್ನ ನಾವು ಧ್ಯಾನದ ಮೂಲಕ ಪಡೆದುಕೊಂಡು ಅವನ್ನ ನಾವು ವೃದ್ಧಿಸ್ಕೊಂಡಾಗ ಈ ರೀತಿ ನಾವು ಅಂದ್ರೆ ಹಿಂದಿನ ಕರ್ಮಗಳನ್ನು ಕೂಡ ಕಳೆದುಕೊಳ್ಬಹುದು ಅಂತಂದು, ಊರ್ವಿದು ಏನು ಚಂದ್ರನ ಜನ್ಮದಿಂದ ನಂತರ ಊರ್ವಿಯಾಗಿ ಆಕಿ ಯಾವ ರೀತಿ ಅಂದ್ರೆ ನಮ್ಗೆ ರೋಗಗಳು ಬರ್ಲು ಕೂಡ ಹಿಂದಿನ ಜನ್ಮದ ಕರ್ಮಗಳೇ ಕಾರಣ ಅಂತ ಅನ್ನೋದನ್ನ ಇಲ್ಲಿ ವಿವರಿಸಿದ್ರಿ. ಮತ್ತೆ ಅವನ ಕರ್ಮಗಳನ್ನು ಯಾವ ರೀತಿ ನಾವು ಪ್ರಕ್ಷಾಳನೆ ಮಾಡ್ಕೋಬೇಕಂತ ಅನ್ನೋದು, ಅಂದ್ರೆ ದೇವರ ಮೇಲೆ ನಾವು ಮೊರೆ ಇಟ್ಟಾಗ ಅಥವಾ ನಂಬಿ ನಾವು ಧ್ಯಾನದ ಮೂಲಕ ಅದನ್ನ ಹೆಚ್ಚು ಮಾಡ್ಕೊಂಡಾಗ ನಮ್ಮ ಕರ್ಮಗಳು ಕಳಿತಾವಂತ ಅನ್ನೋದನ್ನ ನಾನು ತಿಳ್ಕೊಂಡೆ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.